ಅದು ರಾಜ್ಯೋತ್ಸವ ಪ್ರಶಸ್ತಿ ಆದಂತ ಬಸವರಾಜ್ ಬಾಬು ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಾಜ್ಯ ಭಾರತೀಯ ಕೃಷಿಕ ಸಮಾಜ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಈಗ ಸ್ವಲ್ಪ ಬದಲಾವಣೆ. ಸ್ವಾಭಿಮಾನಿ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತ ಬಸವರಾಜ್ ಗಬ್ಬಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಪ್ರತಿಭಟನಾ ಕಾರ್ಯಕ್ರಮ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮದ ನೇತೃತ್ವ ವಹಿಸಿದಂತ ಕೆಆರ್ಎಸ್ ಪಾರ್ಟಿಯ ಗೌರವ ಅಧ್ಯಕ್ಷರೇ ಹಾಗೂ ರಾಮಕೃಷ್ಣಾರೆಡ್ಡಿ ಅವರೇ, ಅದೇ ರೀತಿಯಾಗಿ ರಾಜ್ಯ ರೈತ ಸಂಘದ ಸಿದ್ದನಗೌಡ ಮಂಜು ಅವರೇ ಹಾಗೂ ವೇದಿಕೆಯ ಮೇಲೆ ವಿವಿಧ ಸಂಘಟನೆಗಳು ನಮ್ಮ ಉತ್ತರ ಕರ್ನಾಟಕ ನೋಂದಾಯಿತ ರೈತರ ಧ್ವನಿಯಾಗಿರುವಂತಹ ಶಶಿ ಹನ್ನೊಂದವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶಶಿ ಹನ್ನೊಂದವರು, ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಜಿಲ್ಲೆಯ ರೈತ ಹೋರಾಟದ ಮುಂಚೂಣಿಯಲ್ಲಿರುವಂತಹ ಶ್ರೀಯುತ ಬರಂಗೇಗೌಡ ಅವರು ಹಾಗೂ ನಮ್ಮ ಬಸನಗೌಡ ಅವರು, ಅವರಿಗೆ ಎಲ್ಲ ರೈತ ಬಂಧುಗಳು, ಹೋರಾಟ ಸಮಿತಿಯ ಸೇನಾನಿಗಳು, ನಾವೆಲ್ಲ ಬಂಧಿಸಿಕೊಂಡು ಬೇಕಂತಂದ್ರೆ ನಮ್ಮ ಪಾಲನ್ನ ನಮ್ಮ ಬೆವರಿನ ಶ್ರಮವನ್ನ ಕೇಳಬೇಕಂತ ನಾವು ಗಮನಿಸ್ಕೊಂಡಿದ್ದೀವಿ. ಆದ್ರೆ ಏನ್ ಮಾಡ್ತಾ ಇದಾರಂದ್ರೆ ನಮ್ಮ ಮುಗ್ಧತೆಯನ್ನು ಬಳಸಿಕೊಂಡು ನಮ್ಮ ಬದುಕಿನ ಮೇಲೆ ಚೆಲ್ಲಾಟಾಡುವಂತ ಈಗಿನ ಸರ್ಕಾರಗಳು ಬಂಧುಗಳೇ, ಚುನಾವಣೆ ಬಂದಾಗ ರೈತ ದೇಶದ ಬೆನ್ನೆಲುಬು ಅಂತ ಮತವನ್ನು ಗಿಟ್ಟಿಸ್ಕೊಂಡು ಆರಿಸಿಕೊಂಡು ಕುರ್ಚಿ ಮೇಲೆ ಕುಂತಪ್ಪ ಅಂದ್ರೆ ರೈತರ ಬೆನ್ನೆಲುಬು ಮುರಿದು ರೈತರ ಸಮಾಜ ಮೇಲೆ ಚಟ್ಟ ಕಟ್ಟಿ ನೃತ್ಯ ಮಾಡುವಂತ ಈಗಿನ ಸರ್ಕಾರಕ್ಕೆ ಕಣ್ತಿರಸ್ಬೇಕಂತ ಬಂದಿದ್ದಾರೆ. ನಾವು ಬೆಳೆದಂತ ಬೆವರು ಸುರಿಸಿದಿರುವಂತ ಬದುಕಿನ ಫಲವನ್ನ ಮಧ್ಯ ದಲಾಲಿಗಳು ತಿನ್ನಾಕತ್ತಾರ ಹೊರತು ರೈತರು ಮುಟ್ತಾ ಇಲ್ಲ. ಈಗ ನೋಡಿ ನಮ್ಮ ಆಗಲಪ್ಪ ನಂದ ರೈತ, ಕಡಲಿ ರೈತ ಹೇಳಿದ, ಇಲ್ಲ ನೆರೆ ಗ್ರಾಮದಲ್ಲಿರುವಂತ ಅಂಬೂಜ ಫ್ಯಾಕ್ಟರಿ ಒಳಗೆ ಗೊಂಜಾಳ ಬೆಳೆದು ನಾವು ತಗೊಂಡು ಹೋದ್ರೆ ನಮ್ಗೆ ಬೋರ್ ಒಳಗೆ ಕರ್ಕೊಂಡಂಗಿಲ್ರಿ, ಅದೇ ಏಜೆಂಟ್ರನ್ನ ತಗೊಂಡು ತಿನ್ನಿಸ್ತಾರೆ ಅಂತದ್ದು ಪ್ರಚಲಿತ ಸಮಸ್ಯೆನೆ. ಯಾಕಂತಂದ್ರೆ ಏನಾಗಿದೆ, ರೈತರು ನಮ್ಮ ಹಕ್ಕನ್ನ ತಾವು ಮತ್ತೊಬ್ಬರು ಒತ್ತಿ ಇಟ್ಟು ಅವ್ರು ಕೈಗೊಳ್ಳಬೇಕಾಗಿದ್ದಾವೆ. ಯಾಕಂದ್ರೆ ನೋಡ್ರಿ, ಹೋರಾಟ ಮಾಡೋ ಕಿತ್ತೂರು ಕನ್ನಮ್ಮನ ಸರ್ಕಲ್ನೊಳಗೆ ಇಷ್ಟು ಮಂದಿ ಇರ್ತಕೊಂಡು ಇರ್ತಾರೆ, ಅಲ್ಲಿ ನಿಂತ್ಕೊಂಡು ಸೂರ್ಯ ನಿಂತ್ಕೊಂಡು ರೈತರು ನೋಡಾಕತ್ತಾರ ಹೊರಟಿದ್ರು ಅಂದ್ರೆ ಅವ್ರಿಗೆ ಯಾವ ಕೇಳ್ತಾರ ನಮ್ಮ ಜರಂಗ್ ಬರ್ತೈತಿ ಅನ್ನೋಂತ ಒಂದು ಸಿದ್ಧತೆ ಬಂಧುಗಳೇ ಗೊತ್ತಿರಲಿ. ಈಗೇನು ನಮ್ಮ ಕಡಲೆ ರೈತರುಗಳೆಲ್ಲ ಪ್ರಚಲಿತ ಸಮಸ್ಯೆ ಮುಂದಿನ ದಿನಮಾನದೊಳಗೆ ಹೋರಾಟ ಮಾಡ್ಬೇಕು ಅಂತ ಹೇಳಿ ಈ ಸಮಸ್ಯೆ ನಮ್ಮ ಮೈಕಟ್ಟು ಮಾತಾಡಕತ್ತಾರೆ. ಯಾಕಂದ್ರೆ ಅಂಬೂಜ ಫ್ಯಾಕ್ಟರಿ ಘಟಕ ಸ್ಥಾಪನೆ ಮಾಡಬೇಕಾದ್ರೆ ತನ್ನದೇ ಆದ ಬೈಲ ಇದೆ. ಅಶುದ್ಧ ನೀರನ್ನು ಶುದ್ಧೀಕರಿಸಿ ಕುಡಿಯಲು ಯೋಗ್ಯ ಅಂತ ಅಂದಾಗ ಮಾತ್ರ ಅದನ್ನು ರೈತರು ಬಿಡ್ಬೇಕಂತ ಬೈಲಾಗಳು ಬರೆದ್ರು ಕೂಡ ಈ ಹಿಂದೆ 3-4 ವರ್ಷದಿಂದ ನಾವು ಹೋರಾಟ ಮಾಡಿ ಬೀಜ ಹಾಕಿದಾಗ ರೈತರೊಳಗೆ ರೈತರು ಕ್ರಮಕ್ಕೆ ಬಲಿಯಾಗಿ ಮತ್ತೆ ಫ್ಯಾಕ್ಟರಿ ಉತ್ಪತ್ತಿ ಮಾಡಕ್ಕೆ ಕಿವಿ ಹಾಕಿದ್ರು. ಕೃಷ್ಣಾರೆಡ್ಡಿ ನಾವು ನಿಂತ್ಕೊಂಡು ಚಾವಿ ಹಾಕಿದ್ವಿ. ಅದೆಲ್ಲಿ ಬಂತಂದ್ರೆ ಹೋರಾಟ ಮಾಡೋ ಮುಖ್ಯಸ್ಥರಿಗೆ ಈ ಫ್ಯಾಕ್ಟರಿ ಬಂದ್ ಮಾಡಿದ್ರೆ ಸುಸುತ್ತು ಆಳುಗಳ ಸಂಭಾವನೆ ಫ್ಯಾಕ್ಟರಿ ಲಾಸ್ ಅನ್ನ ನಾವು ಕಟ್ಟಿಕೊಡುವಂತ ಪರಿಸ್ಥಿತಿ ಬಂತು. ಯಾಕಂದ್ರೆ ಒಬ್ಬ ಮೀಡಿಯಾದವ ಒಂದು ಸ್ಟೋರಿ ಮಾಡಿ ಹಾಕಿದ್ದ, ಆ ಮೀಡಿಯಾದ ಮೇಲೆ ನನ್ನ ಮೇಲೆ ಬಂತು. ಅವಾಗ ಪರಿಸ್ಥಿತಿ ಒಳಪಟ್ಟಾಗ ತುಂಬಿದ ಕೆರೆ ನೀರನ್ನ ಖಾಲಿ ಮಾಡಿದ್ರು ರೊಕ್ಕ ತಗೊಂಡು ರೈತರೇ. ಅವಾಗ ಶುದ್ಧೀಕರಣ ನೀರು ಟೆಸ್ಟ್ ಮಾಡಿದ್ರು ನೀರಿಲ್ಲ. ಅವಾಗ ನೀರು 110 ಶುದ್ಧೀಕರಣ ಮಾಡಿದಾಗ ನೀರು ಸಿಕ್ತು, ತಿಳಿ ಹಾಕಿದ್ರು. ಒಳಗಿನ ನಮ್ಮ ರೈತರ ರೊಕ್ಕ ಕೊಟ್ಬಿಟ್ಟು ಅವ್ರ ಕೈಗೊಂಡಿಯಾಗಿ ಇದಾದ್ರು. ಹಾಗಾಗಿ ಅಂತ ಪರಿಸ್ಥಿತಿ ಯಾರು ಒಪ್ಕೊಡ್ಬೇಡಿ. ನಾವು ಎಲ್ಲಿ ತನಕ ಇಸ್ಗಳ ಕೈ ಇಟ್ಟು ಕೊಟ್ಟ ಕೊಡ್ಬೇಕು. ನಮ್ಗೆ ಕೊಡೋದೇನು, ನಮ್ಮ ದುಡ್ಡು ಫಲ ಕೊಡ್ತಾರೆ, ಅವ್ರ ಮನೆಯಿಂದ ಏನು ತಂದು ಕೊಡಲ್ಲ, ನಮ್ಮ ಪಾಲು ನಮಗೆ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಆಸೆ ಆಮೇಲೆ ಒಟ್ಟಿಗೆ ನಮ್ಮ ವಿವಿಧ ಸಂಘಟನೆ ಒಟ್ಟಿಗೆ ಒಂಥರ ಹೋರಾಟ ಮಾಡಕತ್ತಾರ. ಅದಕ್ಕೆಲ್ಲರೂ ಭಾಗಿಯಾಗಿ ಮುಂದಿರ್ಬೇಕಂತ ನಮ್ಮ ಹಕ್ಕನ್ನು ನಾವು ಕೊಡ್ತೇವೆ ಅಂತ ಹೇಳ್ತಾ ಮಾತಾಡುವಂತರು ಒಟ್ಟಿಗೆ ಬಾಳವರ ನಮ್ಮ ಸ್ಥಳೀಯ ಸಮಸ್ಯೆಗಳು ಏನಿವೆ ಅನ್ನೋದು ಬಹಳ ದಿನದಿಂದ ಹೋರಾಟ ಮಾಡ್ಕೊಂಡು ಬಂದಂತ ಆತ್ಮೀಯ ಮಿತ್ರ ಶಶಿಧರ ಹೊನ್ನಣ್ಣವರು ಉತ್ತರ ಕರ್ನಾಟಕದ ನೊಂದ ರೈತರ ಧ್ವನಿಯಾಗಿಟ್ಟುಕೊಂಡ್ರ ಅವರ ಅನಿಸಿಕೆ ಹಂಚಿಕೊಂಡ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಒಂದು ಮಾತಾಡೋ ಅವಕಾಶ ಕೂಡ ನಮ್ಮ ಮನೆ ಇರ್ತಾರೆ. ಯಾಕಂದ್ರೆ ಪ್ರತ್ಯೇಕ ಸಮಸ್ಯೆಗಳು ಅವ್ರು ಮಾತಾಡಿ ಈಗ ರೈತರನ್ನ ಉದ್ದೇಶಿಸಿ ಮಾತಾಡಿದಂತ ಬಸವರಾಜ್ ಗಬ್ಬಿ ಅವರಿಗೆ ಧನ್ಯವಾದಗಳು. ಈಗ ಶಶಿಧರ ಹೊನ್ನಣ್ಣವರು ಒಂದೆರಡು ಮಾತನಾಡಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತೇನೆ. ಭಾರತ್ ಮಾತಾ ಕಿ ಜೈ ಜವಾನ್. ಈ ಒಂದು ರೈತರ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಕೃಷಿಕ ಸಮಾಜದ ರಾಜ್ಯ ಸಂಯುಕ್ತ
ಅಧ್ಯಕ್ಷರಾಗಿರ್ತಕ್ಕಂಥ ಶಬ್ದಗೌಡ ಮುದುಗಿಯವರೇ, ಕೆಆರ್ಎಸ್ ಪಕ್ಷದ ಗೌರವಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಕೃಷ್ಣ ರೆಡ್ಡಿ ಅವರಿಗೆ, ನಮ್ಮ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಸೊಲೋಮನವರೇ, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬೇರಗೌಡರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸ್ವಾಭಿಮಾನಿ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಬೊಬ್ಬರವರೇ, ಬಸವಣ್ಣ ಹಳೇರವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತರೇ, ರೈತ ಮುಖಂಡರೇ, ಪಕ್ಷಾತೀತವಾಗಿ ಪಾಲ್ಗೊಂಡಿರ್ತಕ್ಕಂಥ ಕೆಆರ್ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಬಂಧುಗಳು, ಮಾಧ್ಯಮದ ಸನ್ಮಿತರು, ಗೋವಿನ ಜೋಳದ ಬಗ್ಗೆ ಸಾಕಷ್ಟು ರೀತಿಯೊಳಗೆ ಈ ತಾಲೂಕಿನಲ್ಲೆಲ್ಲ ಈ ಜಿಲ್ಲೆಯಲ್ಲಿ ರೈತರು ಅನೇಕ ಹೋರಾಟಗಳನ್ನು ಇವತ್ತು ಮಾಡ್ತಾ ಬಂದಿದ್ದಾರೆ. ತಮ್ಗೆಲ್ಲರಿಗೂ ಗೊತ್ತಿದೆ, ಈ ತಾಲೂಕಿನಲ್ಲಿ ತಾಲೂಕಿನ ಆಡಳಿತ ಏನು ಮಾಡ್ತಾ ಇದೆ. ಆಗಲೇ ನಾವು ರವಿಕೃಷ್ಣ ರೆಡ್ಡಿ ಸರ್ಗೆ ಹೇಳಿದೆ, ಸ್ಥಳೀಯ ವಿಷಯಗಳನ್ನ ನಾವು ಸಂಕ್ಷಿಪ್ತವಾಗಿ ಹೇಳ್ತೇನೆ, ನೀವು ಮಾತಾಡುವಂತ ಅಂತ ಹೇಳಿದ್ದಾರೆ. ಏನಾಗೈತಿ ಅಂತಂದ್ರೆ, ಗೋವಿನ ಜೋಳ ಪ್ರಾರಂಭದ ಹಂತದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ. ಒಂದು ಕಡೆ ಬೆಳೆ ಹಾನಿಯನ್ನ ಕೊಡಬೇಕು ಅಂತಂದು ಆಗ್ರಹವನ್ನು ಮಾಡಿದಾಗ ತಾಲೂಕಿನ ಆಡಳಿತ, ಕಂದಾಯ, ಕೃಷಿ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಜಂಟಿ ಸಮೀಕ್ಷೆ ನಡೆಸಿದಾಗ ಸುಮಾರು 46,000 ಹೆಕ್ಟೇರ್ ಪ್ರದೇಶದಲ್ಲಿ ಗೋವಿನ ಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಕೇವಲ 700 ಹೆಕ್ಟೇರ್ ಪ್ರದೇಶ ಹಾನಿಯಾಗಿದೆ ಅಂತ ತೋರಿಸಿದೆ. ನೋಡಿ ಎಂತ ಅನ್ಯಾಯ. ಕೇವಲ 7,000 ಹೆಕ್ಟೇರ್ ಪ್ರದೇಶ ಹಾನಿಯಾಗಿದೆ ಅಂತ ತೋರಿಸಿದೆ. ಅದು ಕೃಷ್ಣ ರೆಡ್ಡಿ ಸರ ಗೌರ ಹೆಂಗ ಮಾಡಿದ್ರು ಸರಿ ಅಂತಂದ್ರೆ, ಒಂದು ಹೊಲಕ್ಕೊಳದು 10%, 20% ಹಾನಿಯಾಗಿದೆ ಅಂತ ತೋರಿಸಿದೆ. ಆಗಲಕ್ಕೆ ನಮ್ಗೆ ಎತ್ತಿಕೊಂಡು ರೈತರು ಆ ಗೋವಿನ ಜೋಳ ತೆನೆಯನ್ನು ತಗೊಂಡ್ಬಂದ್ರು. ಆ ಗೋವಿನ ಜೋಳ ತೆನೆ ನೋಡಿದಾಗ ತಮ್ಗೆ ಅನ್ಸಿರ್ಬೋದು, ಇವತ್ತಿನ ಬೆಳೆ, ಇವತ್ತಿನ ಇಳುವರಿ ಎಷ್ಟಾಗಬಹುದು ಅಂತಕ್ಕಂಥದ್ದು ರೈತರ ಇವತ್ತು ವಿಚಾರ ಮಾಡಿ ಎಷ್ಟು ಕ್ವಿಂಟಲ್ ಬರ್ತೈತಿ. ಪಕ್ಕ ಬೆಳೆದಿರ್ತಕ್ಕಂಥ ರೈತ 30 ಕ್ವಿಂಟಲ್ ಬೇಕಾದ್ರೆ ಈಗ ಸುಮಾರು 10ರಿಂದ 15 ಕ್ವಿಂಟಲ್ ಬರ್ತಕ್ಕಂಥ ಸಂದರ್ಭ ಬಂದಿದೆ. ಇದನ್ನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಪ್ರತಿಭಟನೆ ಮೂಲಕ ನಾವು ಎಚ್ಚರಿಕೆಯನ್ನು ಕೊಟ್ಟಾಗ ಇನ್ನೂವರೆಗೂ ತಾಲೂಕಿನ ಆಡಳಿತ ಮರು ಸರ್ವೆಯನ್ನ ಮಾಡಿ ಅಂತ ಹೇಳಿಲ್ಲ. ಕೇವಲ ಅದೇ 700 ಹೆಕ್ಟೇರ್ ಪ್ರದೇಶ ಹಾನಿಯಾಗಿದೆ ಅಂತ ತೋರಿಸಿದ್ರು. ಆ 700 ಹೆಕ್ಟೇರ್ ಪ್ರದೇಶದ ರೈತರಿಗೆ ಹಾನಿಯಾದ್ರೂ ಕೊಟ್ರ 1 ರೂಪಾಯಿ ಕೊಡಲಿಲ್ಲ. ಬಂಧುಗಳೇ, ವಿಚಾರ ಮಾಡಿ. ಮಕ್ಕಳಾಗ ಧಾರವಾಡ ಜಿಲ್ಲೆಯೊಳಗೆ ಹಾನಿ ಆಗೈತೆ ಅಂತ ಪ್ರತಿ ಹೆಕ್ಟರ್ಗೆ 17,000 ರೂಪಾಯಿ ಕೊಟ್ಟರ, ನಮ್ಮ ಹಾವೇರಿ ಜಿಲ್ಲೆಗೆ 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಇದು ರೈತರಿಗೆ ಮಾಡಿರ್ತಕ್ಕಂಥ ಗೌರವವಾಗಿರ್ತಕ್ಕಂಥ ಅನ್ಯಾಯ. ಇವತ್ತು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಅಂತ ಹೇಳಿದ್ವಿ. ರತ್ನಕ್ಕ ಅಲ್ಲಿ ನಮ್ಗೆ ಮನವಿ ಪತ್ರ ಕೊಡಿದ್ವಿ. ಒಂದು ಕೃಷ್ಣ ರೆಡ್ಡಿ ಸರ್ ಕೊಡ್ರಿ, ಒಂದು ನಮ್ಮ ಗೌರವ ಕೈ ಕೊಡ್ರಿ. ಬೆಳೆ ಹಾನಿ ಅಲ್ಲ, ಅದು ಒಂದು ವರದಿ ನೋಡಿ ಸರ್. ನಮ್ಮ ಬಂಕಾಪುರದಲ್ಲಿರ್ತಕ್ಕಂಥ ಒಬ್ಬ ಯುವ ಸನ್ಮಿತ್ರ ಗೋವಿನ ಜೋಳಕ್ಕೆ ಬೆಂಬಲ ಬೆಲೆಯನ್ನು ಯಾಕೆ ಕೊಡಬೇಕು, ಕೊಟ್ಟು ಏನಾಗುತ್ತೆ, ಕೊಡಲಿಲ್ಲ ಏನಾಗುತ್ತೆ ಅಂತಕ್ಕಂಥದ್ದನ್ನ ಒಂದು 25 ಪುಟದ ವರದಿ ಕೊಟ್ಟ ನಮ್ಮ ಜಿಲ್ಲಾಧಿಕಾರಿಗಳಿಗೆ. ಆ ವರದಿ ಪ್ರಕಾರ ಇವತ್ತು ಬೆಂಬಲ ಬೆಲೆಯನ್ನ 24,000 ರೂಪಾಯಿ MSP ದರ ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ. 600 ರೂಪಾಯಿಯನ್ನ ರಾಜ್ಯ ಸರ್ಕಾರ ಕೊಟ್ಟು 3,000 ರೂಪಾಯಿ ಕ್ವಿಂಟಲ್ಗೆ ತಗೋಬೇಕು ಅಂತಕ್ಕಂಥ ಆಗ್ರಹ ಇವತ್ತು ರೈತ ಸಂಘಟನೆಯಾಗಿದೆ. ಆದ್ರಿಂದ ಇವತ್ತು ಎಲ್ಲ ರೈತಾಪಿ ವರ್ಗ ಸಾಕಷ್ಟು ನೋವಿನಿಂದ ಬಳಲ್ತಾ ಇದ್ದಾರೆ ಸರ್. ತಮ್ಮಲ್ಲಿ ಅದು ವರದಿ ಅವರು ಪುಟ ವಹಿಸಿ ಸರ್, ಪುಟ ವಹಿಸಿ ಆ ಸಂಕ್ಷಿಪ್ತ ವರದಿಯನ್ನು ಕೊಟ್ಟಾಗ ಯಾಕೆ ಕೊಡಬೇಕು ಅಂತಂದು. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ 80% ರೈತರು ಗೋವಿನ ಜೋಳವನ್ನು ಬೆಳೀತಾರೆ. ಅದೇ ಬೆಳಗಾವಿ ಜಿಲ್ಲೆಯಲ್ಲಿ 75ರಿಂದ
60ರಿಂದ 70% ಕಬ್ಬು ಬೆಳೀತಾರೆ. ಅಲ್ಲಿ ಎಲ್ಲ ರೈತರು ಒಪ್ಪಿಕೊಂಡು ಹೋರಾಟ ಮಾಡಿದ್ರು. ನಾವು 80% ಗೋವಿಂದ ಜೋಳ ಬೆಳೀತಕ್ಕಂಥ ಹಾವೇರಿ ಜಿಲ್ಲೆ ರೈತರು ಕೇವಲ ಬೆಳೆಯಲಿಕ್ಕೆ ಬಂದವರು. ನಮ್ಮಲ್ಲಿ ಹೋರಾಟದ ಶಕ್ತಿ ಇದೆ, ಹೋರಾಟದ ಸಾಮರ್ಥ್ಯ ಇದೆ. ಇವತ್ತು ನಮ್ಮ ಕೂಗು ಸರ್ಕಾರಕ್ಕೆ ಕೇಳಬೇಕು ಅಂತಂದ್ರೆ ನಾವು ಹೋರಾಟಕ್ಕೆ ಅಣಿಯಾಗಬೇಕಾಗಿದೆ. ಇವತ್ತು ಪಕ್ಷಾತೀತವಾಗಿ ಇವತ್ತು KRS ಪಕ್ಷದವರು ನಮ್ಮ ರೈತರ ಜೊತೆ ಬಂದು ನಾವು ಸಹಿತ ನಿಮ್ಗೆ ಧ್ವನಿಯಾಗಿ ನಿಲ್ತೇವೆ ಅಂತ ಬಂದಿದ್ದು ನೋಡಿದ್ರೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ, ಬಹಳಷ್ಟು ಖುಷಿ ಆಗ್ತದೆ. ಇವತ್ತು ರೈತ ಬಂಧುಗಳೇ, ನಾನು ನಿನ್ನೆ ತಾನೇ ಮಾನ್ಯ ತಹಶೀಲ್ದಾರ್ ಮುಖಾಂತರ ಮನವಿಯನ್ನು ಕೊಟ್ಟಾಗ ನಾನು ಆಗ್ರಹವನ್ನು ಮಾಡೀನಿ, ತಾವೆಲ್ಲ KRS ಪಕ್ಷದ ಸೈನಿಕರೆಲ್ಲ ಬಂದು ನಿಂತೀರಿ, ಬಹಳ ಖುಷಿಯಾಗೈತಿ. ನಮ್ಮ ರೈತರ ಜೊತೆ ಇನ್ನು 2-3 ದಿವಸದೊಳಗ ಬೇಡ ಇನ್ನು 1 ವಾರದಾಗ ಬೆಂಬಲ ಬೆಲೆಯನ್ನ ಇವತ್ತು ಘೋಷಣೆ ಮಾಡದೆ ಹೋದ್ರೆ, ಅದನ್ನ ಖರೀದಿ ಕೇಂದ್ರವನ್ನು ಸ್ಥಾಪನೆ ಮಾಡದೆ ಹೋದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದೇವೆ. ತಾವೇನು ರೈತರಿಗೆ ಸಹಕಾರವನ್ನು ಕೊಡಬೇಕು ಅಂತಂದು ಈ ಮೂಲಕ ವಿನಂತಿಯನ್ನು ಮಾಡಬೇಕು. ಇವತ್ತು ಮಾನ್ಯ ತಹಶೀಲ್ದಾರ್ ಸಾಹೇಬರು ಈ ಒಂದು ಮನೆ ಸ್ವೀಕಾರ ಮಾಡಕ್ ಬರಬೇಕಾಗಿತ್ತು, ಇನ್ನೂವರೆಗೂ ಬಂದಿಲ್ಲ. ನೋಡಿ ತಾಲೂಕು ಅವರು ಸಾಹೇಬ್ರು ಅದಕ್ಕೆ ಬರಲ್ಲ, ಸಾಹೇಬ್ರು ಕೇಳಿಲ್ಲ, ತಹಸೀಲ್ದಾರ್ ಆದ್ರೆ ಬರ್ತಾನೆ. ಹಾ. ತಹಸೀಲ್ದಾರ್ ಸಾಹೇಬ್ರು ಬರಂಗಿಲ್ಲ, ತಹಶೀಲ್ದಾರ್ ಬರ್ತಾರೆ, ಸಾಹೇಬ್ರು ಬರೋದಿಲ್ಲ. ಬರ್ತಾರೆ. ಒಳ್ಳೆ ಮಾತಿದೆ. ಯಾಕಂತಂದ್ರೆ ಇವತ್ತು ನೋಡ್ರಿ ಅಧಿಕಾರ ಯಾವ ರೀತಿ ಇದೆ ಅಂತಂದ್ರೆ ಇವತ್ತು ತಾಲೂಕಿನ ಆಡಳಿತ ಎಷ್ಟು ನಿಷ್ಕ್ರಿಯವಾಗಿದೆ ಅಂತಂದ್ರೆ ಬಹಳಷ್ಟು ನಿಷ್ಕ್ರಿಯವಾಗಿದೆ. ಇವತ್ತು ತಾಲೂಕಿನ ಆಡಳಿತದಲ್ಲಿ ಕಂದಾಯ ಇಲಾಖೆಯವರು ಒಂಥರ ಮಾಡಿದ್ರೆ ಕೃಷಿ ಇಲಾಖೆಯವರು ಒಂಥರ ವಾದ ಮಾಡ್ತಾರ, ಕೃಷಿ ಇಲಾಖೆಯವರು ಒಂಥರ ಮಾಡಿದ್ರೆ ತೋಟಗಾರಿಕೆಯವರು ಮಾಡ್ತಾರ. ಇಷ್ಟೆಲ್ಲ ಅವಾಂತರ ನಡೆದು ಸಹಿತ ನಾವು ಸುಮ್ಮನೆ ಕುತ್ಕೊಂಡಿಲ್ಲ, ನಮ್ಮ ಗೋಳು ತಪ್ಪು. ಆದ್ರಿಂದ ಇವತ್ತು ರೈತ ಬಂಧುಗಳು ಇವತ್ತು ಜಾಗೃತರಾಗಿ ಈ ಬೆಂಬಲ ಬೆಲೆ ಘೋಷಣೆ ಮಾಡುವವರೆಗೂ ನಾವು ಹೋರಾಟವನ್ನು ಮುಂದುವರಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ಪೂರ್ಣ ವಿರಾಮ ಕೊಡ್ತೇನೆ. ಶಶಿಧರ್ ವಂದನವರಿಗೆ ಧನ್ಯವಾದಗಳು. ಈಗ ಶಂಕರಗೌಡ ಪಾಟೀಲ್ ಅವರು ಸ್ಥಳೀಯ ರೈತರಿಗೆ ಒಂದೆರಡು ಮಾತುಗಳನ್ನ ಹಾಕಿದ್ರೆ ದಯವಿಟ್ಟು ಬರಬೇಕು. बोलो भारत माता की, बोलो भारत माता की. ಶಿಗ್ಗಾಂವಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಈ ಒಂದು ರೈತರ ಪ್ರತಿಭಟನೆ, ನಮ್ಮ ಪ್ರತಿಭಟನೆ ನ್ಯಾಯಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಂದೆ ಬರ್ಲಿ, ಇವತ್ತಿನ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ನಮ್ಮ ಭಾರತೀಯ ಕೃಷಿಕ ಸಮಾಜದ ರಾಜ್ಯ ಅಧ್ಯಕ್ಷರು ಸ್ವಲ್ಪ ಸಾಧ್ಯವಾದಷ್ಟು ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಕರ್ಕೊಂಡು ಬಂದು ಜನರ ಮಧ್ಯೆ ನಿಲ್ಸಿ ಮಾತಾಡಿ. ಭಾರತೀಯ ಕೃಷಿಕ ಸಮಾಜದ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಸುತ್ತೂರುಗೌಡ ಮುದಿಗೌಡರವರೇ ಹಾಗೂ KRS ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರುವಂತಹ ನಮ್ಮ ಕೃಷ್ಣಾರೆಡ್ಡಿ ಅವರೇ ಮತ್ತು KRS ಪಕ್ಷದ ಎಲ್ಲ ಸೈನಿಕರೇ ಮತ್ತು ಇಲ್ಲಿ ರೈತ ಬಾಂಧವರೇ ಹಾಗೂ ಎಲ್ಲ ಮಹಿಳಾ ತಾಯಂದರೇ ಮತ್ತು ಪತ್ರಕರ್ತ ಮಾಧ್ಯಮದವರೇ ಎಲ್ಲ ಪೊಲೀಸ್ ಅಧಿಕಾರಿ ವತಿಯಿಂದ ಇವತ್ತು ನಾವು ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ರಾಜ್ಯದಲ್ಲಿ ಈಗಾಗಲೇ ಬಹಳಷ್ಟು ಜಿಲ್ಲೆ ರಾಜ್ಯದಲ್ಲಿ ಅನೇಕ ರೀತಿಯ ಬೆಂಬಲ ಬೆಲೆ ಬಗ್ಗೆ ಇವತ್ತು ನಡೆದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡಿ ಇವತ್ತು ಕಟ್ಟಿನ ಬೆಲೆಗೆ ಏನು ತೆಗೆದುಕೊಳ್ಳಬೇಕು ಅನ್ನೋ ರೈತರ ಕಿಚ್ಚನ್ನು ಕೂಡ ಇವತ್ತು ನಾವು ನಿಮಗೆಲ್ಲ ಒಂದು ಮಾಧ್ಯಮದಲ್ಲಿ ಟಿವಿ ಮುಖಾಂತರ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅವರು ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಮತ್ತು ಸಕ್ರಿಯ ಸಚಿವರು ಈಗಾಗಲೇ ಬಹಳಷ್ಟು ಶ್ರಮವನ್ನು ತಗೊಂಡು ಬೆಳೆಯುತ್ತಿದ್ದಾರೆ. ನಮ್ಮ ರೈತರ ಕಿಚ್ಚು ಎಲ್ಲಿವರೆಗೆ ಅಂದ್ರೆ ಕುತ್ತಿಗೆ ಬರೋವರೆಗೂ, ಕುತ್ತಿಗೆ ಬಂದ್ರೆ ಯಾವುದೂ ತಿಳಿದಿಲ್ಲ. ಹಾಗಾಗಿ ಇವತ್ತು ರೈತರು ಸಮಾಧಾನದಿಂದ ಇವತ್ತು ಸಾಕಷ್ಟು ರೈತರು ಸುಮಾರು 5-6 ವರ್ಷಗಟ್ಟಲೆ ಅತಿವೃಷ್ಟಿಯಿಂದ ಬಹಳಷ್ಟು ರೈತರು ನಾವು ಹಾನಿಯಾಗಿ ಬಂದಿದ್ದೇವೆ. ಇವತ್ತು ದೇಶಕ್ಕೆ ಅನ್ನ ಕೊಡುವಂತ ರೈತ ಒತ್ತಿದರೆ ದೇಶ ಕಾಶಿ ಬೀಸ ಆಗುತ್ತಾನೆ. ಹಾಗೆ ಇವತ್ತು ನಮ್ಮ ರೈತರು ಕಾಶಿ ಬೀಸ ಆಗುವಂತ ಪರಿಸ್ಥಿತಿ ಬಂದಿದೆ. ಅವರೆಲ್ಲ ಅರಣ್ಯ ಇದ್ದಾರೆ, ಕಷ್ಟ ಸುಖ ಪಡೆಯೋರು, ಆತ್ಮಹತ್ಯೆ ಆಗೋರು, ಹಾನಿ ಆಗೋರು ನಾವು. ಇವತ್ತು ರೈತ ಬಂದಂತ ಒಂದು ಗೊಂಜಾಳಕ್ಕೆ ಕೇವಲ 3,000 ರೂಪಾಯಿ ಕೊಟ್ಟು ಕಮ್ಮಿ ಅಂತ ಪರಿಸ್ಥಿತಿಯಲ್ಲಿ ಇವತ್ತು 1700-1800 ರೂಪಾಯಿ ಕೇಳಕತ್ತ ರೈತರು
ದಲ್ಲಾಳಿಗಳ ಮುಖಾಂತರ ಅದನ್ನ ಪಡಿತಾ ಇದ್ದಾರೆ. ಬೆವರು ಸುರಿಸಿ ದುಡಿದಂತ ರೈತನಿಗೆ ಇವತ್ತು ನ್ಯಾಯವಾದಂತ ರೀತಿಯ ಬೆಲೆ ಸಿಗ್ತಾ ಇಲ್ಲ. ರೈತ ಎಷ್ಟು ಕುದಿತಾ ಇದ್ದಾನೆ, ಎಷ್ಟು ಕುದುತ್ತಿದ್ದಾನೆ, ಎಷ್ಟು ಹಾನಿ ಆಗ್ತಿದ್ದಾನೆ. ಹೀಗಾಗಿ ರೈತರು ಇವತ್ತು ಆತ್ಮಹತ್ಯೆಗೆ ದಾರಿಯನ್ನು ಕಾಣಿಕೊಳ್ಳಲಿಕ್ಕೆ ಇದು ಸರ್ಕಾರವೇ ಕಾರಣ ಅಂತ ನಾವು ಹೇಳಬೇಕಾಗ್ತದೆ. ಹಾಗಾಗಿ ಇವತ್ತಿನ ಬೆಂಬಲ ಬೆಲೆ ಗೋವಿನ ಜೋಳಕ್ಕೆ ಅಷ್ಟೇ ಅಲ್ಲ, ಸೋಯಾಬಾನ ಇವತ್ತೇ ನಾವು ಏನೋ ಬೀಜ ಬಿತ್ತುವಾಗ 6,000 ರೂಪಾಯಿ ಕೇಳ್ತಾ ಇದ್ದಾರೆ. ಇವತ್ತು ರೈತರ ಸೋಯಾಬಾನ ಬಂದಾಗ ನಾವು 4,038 ಕೇಳ್ತಾರಂದ್ರೆ ರೈತ 32ವರೆಗೆ ಕೇಳ್ತಾ ಇದ್ದಾರೆ ಅಂದ್ರೆ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂತು? ರೈತ ಕೂಲಿ ಕೆಳಗಾಗದಂತ ಪರಿಸ್ಥಿತಿ ಇವತ್ತು ನಮಗೆ ಎದೆ ಮುಂದೆ ಬಂದು ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರೈತ ಸಾಲ ಸುಳ್ಳ ಮಾಡಿ ಬೆಳೆಯನ್ನ ಕೈಗೆ ಬಾರದಂತ ಪರಿಸ್ಥಿತಿ ಆಗಿದ್ದಕ್ಕೆ ಇವತ್ತು ಏನು ಹಾಕಬೇಕಾಗಿದೆ, ವಿಷ ತಗೋಬೇಕಾಗಿದೆ. ಅದನ್ನ ಪರಿಜ್ಞಾನವನ್ನು ಮಾಡತಕ್ಕಂತ ಸರ್ಕಾರ 8 ವರ್ಷ ಪರಿಸ್ಥಿತಿ ಆಗಿದೆ. ಇದಕ್ಕೆ ನಮಗೆ ಸಂಬಂಧಪಟ್ಟ ರಾಜ್ಯ ಜಿಲ್ಲೆಯ ರೈತರ ಬಗ್ಗೆ ಬಹಳಷ್ಟು ಉಚಿತವಾಗಿ ಜನರನ್ನ ಇವತ್ತು ರೈತ ಬಂದವರ ಕನ್ಯಾರನ್ನು ವರ್ಷವಂತನ್ನ ಮಾಡಬೇಕಾಗ್ತದೆ. ಇವತ್ತು ಕೃಷ್ಣಾರೆಡ್ಡಿಯವರು ಮೋದಿಯವರ ನೇತೃತ್ವದಲ್ಲಿ ಎಲ್ಲ ರೈತ ಬಂದವರ ರೂಪವನ್ನು ಸ್ವರೂಪವನ್ನು ನಾವು ಪಡೆಯಬೇಕಾಗ್ತದೆ. ಅದಕ್ಕೆ ಇನ್ನುವರೆಗೂ ನನಗೆ ಮಾತನಾಡಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಮಸ್ತ ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಮುಖಂಡರಿಗೂ, ರೈತ ಬಾಂಧವರಿಗೂ, ಪತ್ರಕರ್ತ ಮಾಧ್ಯಮದಲ್ಲಿ ಎಲ್ಲ ಇಲಾಖೆಯವರಿಗೂ ವಂದಿಸಿ ಇನ್ನೆರಡು ಮಾತ್ರ ಮುಗಿಸ್ತೇನೆ. ಶಂಕರಗೌಡ ಪಾಟೀಲ್ ಅವರಿಗೆ ಧನ್ಯವಾದಗಳು. ಈಗ ಸುಧೀಂದ್ರ ಮೇಲ್ಮಂದ ಅಲ್ಲ ಅವ್ರು ಯಾರೋ ಬರೋರು ಬಂದ್ರಪ್ಪ, ಯಾರು ಬಂದ್ರು? ಸರಿ ಮತ್ತೆ ಅವ್ರು ಬಂದ್ರೆ ಅವ್ರಿಗೊಂದು ಅವ್ರಿಗೆ ನಿಲ್ಸಿ ಅವ್ರು ಪರಿಚಯ ಮಾಡ್ಕೊಡಿ ಸಭೆಗೆ ಯಾರು ಅಂತ, ಆಮೇಲೆ ಮಾತಾಡ್ಲಿ. ಅವರು ಯಾರಿದ್ದಾರೆ? ತಹಸೀಲ್ದಾರ್ ಬರೋ ಯಾರು ಬಂದಿದ್ದಾರೆ? ತಹಸೀಲ್ದಾರ್ ಕೋರ್ಟ್ ಕೇಸ್ ಬೆಂಗಳೂರಿಗೆ ಹೋಗಿದ್ದಾರೆ ಸರ್. ಹಾ, ನೀವ್ಯಾರು? ಪರವಾಗಿ ಸೇರಿಸ್ತಾರೆ. ಯಾರು ನೀವ? ಅವರ ನಿಮ್ಗೇನು ನೀವು ಸರ್ಕಾರಿ ನೌಕರಲ್ವಾ? ನಿಮ್ದೆಲ್ಲ ಐಡಿ ಕಾರ್ಡ್? ಸ್ವಲ್ಪ ಯಾರು ಕಾಲ ಬಿಡ್ರಿ ಅವ್ರಿಗೆ. ಬಿಡ್ರಯ್ಯ, ಅಲ್ಲ ಮನೇಲಿದ್ರೆ ತರ್ಸಿ, ಇಲ್ಲ ಆಫೀಸಲ್ಲಿ ಹಾಕೋ ಬರ್ರಿ. ನಿಮ್ಗೆ ಗೌರವ ನೋಡಿ. ಅವರು ಶಿಸ್ತದಾರ ಸೇರಿಸ್ತಾರೆ. ಮುಂದೆ ಬರ್ರಿ ಶಿಸ್ತದಾರ ಸರ್, ಬರ್ರಿ. ಯಾರು ಇಲ್ಲಿ ಸರ್ಕಾರದವ್ರು? ತಹಸೀಲ್ದಾರ್ ನಮ್ಗೆ ಮುಂದೆ ಬರ್ರಿ. ಏನ್ ಹೆಸರು? ತಹಸೀಲ್ದಾರ್ ಪರವಾಗಿ. ಆಯ್ತು. ಈಗ ನೀವು ಕೇಳಿಸ್ಕೊಂಡು ಹೋಗಿ ತಹಸೀಲ್ದಾರ್ಗೆ ನಾವ್ ಹೇಳೋ ವಿಚಾರ ಮುಗಿಸೋಷ್ಟು ಇದಿದೆಯಾ ನಿಮ್ಗೆ? ತಹಸೀಲ್ದಾರ್ ಪರವಾಗಿ ಕೇಳ್ತಾರ ನಿಮ್ಗೆ? ಬಿಸಾಕೊಂತಾರ? ಅಲ್ಲ, ತಹಸೀಲ್ದಾರ್ ಪರವಾಗಿ ಮನವಿ ಸ್ವೀಕಾರ ಮಾಡಿ ಅದು ಪ್ರೊಸೀಜರ್ ಪ್ರಕಾರ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀವಿ. ಅಲ್ಲಪ್ಪ, ಈಗ ನಿಮ್ ಹೆಸರು? ವಿಶ್ವನಾಥ್. ನಿಮ್ ತಹಸೀಲ್ದಾರ್ ಹೆಸರೇನು? ಎಲ್ಲಪ್ಪ. ಈಗ ವಿಶ್ವನಾಥ್ ಅವರೇ, ನಿಮ್ ತಹಸೀಲ್ದಾರ್ಗೆ ಇಲ್ಲಿ ಮುಖಂಡಗಳೊಂದಷ್ಟು ಭಾಷಣ ಮಾಡ್ತಾರೆ, ವಿಚಾರ ತಿಳಿಸ್ತಾರೆ. ಅದನ್ನ ನೀವು ಅವ್ರಿಗೆ ಮುಟ್ಟಿಸ್ಬೇಕಲ್ವಾ, ತಲುಪಿಸ್ಬೇಕಲ್ವಾ? ನೀವ್ ಹೇಳಿದ ಕೊಟ್ರು ಅಂತೇಳಿ ಕೊಟ್ಬಿಡ್ತಿರೋ, ಅಥವಾ ಇಂಥ ವಿಚಾರ ಅವ್ರು ಹೇಳಿದಾರೆ ನಿಮ್ಮ ವ್ಯಾಪ್ತಿಗೆ ಇದು ಬರುತ್ತೆ ಅಂತ ತಿಳಿಸಿದ್ದಾರೆ, ದಯವಿಟ್ಟು ಯಾವ ಅರ್ಜಿ ಬರ್ತಾವಲ್ಲ ಸರ್, ಅದು ಏನು ಘಟನೆ ಯಾವುದರ ಬಗ್ಗೆ ಬಂದ್ರು ಬ್ರೀಫ್ ಮಾಡ್ತೀರಾ ಅವ್ರಿಗೆ ಅಂತ ಕೇಳ್ತಿರೋದು ನಾನು. ಎಲ್ಲ ಸಬ್ಜೆಕ್ಟ್ ಹೇಳಿ ಆ ಲೆಟರ್ ಕಾಣಿಸಿ ಸಂಬಂಧಪಟ್ಟ ಕಾರ್ಡ್ ಕಳಿಸ್ಬೇಕು. ಐಡಿ ಕಾರ್ಡ್ ಏನ್ ಸೆಕ್ರೆಟರಿ ಸಾಹೇಬ್ರೆ ಬಂತಾ? ಇಲ್ಲ ಸರ್, ಏನಾಗಿದೆ ಐಡಿ ಕಾರ್ಡು ನೆನ್ಪಿಟ್ಟು ಬಂದಿದ್ದೀನಿ. ನೀವೇನ್ ದಲ್ಲಾಳಿನ ಅಲ್ಲ ತಾನೆ? ಇಲ್ಲ ಅದನ್ನ ಅಥವಾ ಏನು ಅನಧಿಕೃತ ಅಲ್ಲ ತಾನೆ? ಪಾಪ ಅವ್ರಿಗೇನು ಐಡಿ ಕಾರ್ಡ್ ನೀವು ಸರ್ಕಾರ ಕೊಟ್ಟಿರೋದು ಹಾಕೊಳ್ಳಿ ಧೈರ್ಯವಾಗಿ, ಹೆಮ್ಮೆಯಿಂದ. ಯಾವ್ದೋ ಪೂರ್ವ ಜನ್ಮದ ಪುಣ್ಯ ನಿಮ್ಗೆ ಈ ನೌಕರಿ ಸಿಕ್ಕಿರೋದು. ಕೈ ತುಂಬಾ ರೊಕ್ಕ ಮಾಡೋದು ಜನರ ಸೇವೆ ಅಲ್ವಾ? ಎಷ್ಟು ಜನರಿಗೆ ಮಾಡೋದು ಜನತಾ ಜನಾರ್ದನ ಸೇವೆ, ಅದಕ್ಕೆ ರೊಕ್ಕ ಕೊಡುವಂತ ಅಂತ ಪುಣ್ಯ ಯಾರಿಗೆ ಸಿಗುತ್ತೆ? ಸರ್ಕಾರಿ ನೌಕರರಿಗೆ. ಅದು ಬಿಟ್ಟು ನೀವು ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ ಅಂದ್ರೆ ಹೆಂಗ್ ಹೇಳ್ರಿ? ಈಗ ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರಾದ ಬಸನಗೌಡ ಸಿದ್ದನಗೌಡ ಮೋದಿಲ್ ಅವರು ರೈತರ ಪ್ರತಿಭಟನೆ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಂತದ್ದು ಅವರಲ್ಲಿ ಕೇಳ್ಕೊಳ್ತೀನಿ. ಇಲ್ಲ, ನೀವು ಮಾತಾಡಂಗಿದ್ರೆ ಈಗ ಆಮೇಲೆ ಇಲ್ಲಿಂದ ಏನ್ ಸಮಸ್ಯೆ ಇದೆ ಅವರೇ ಮಾತಾಡ್ತಾರ, ನೀವು ಮಾತಾಡ್ಲಿ. ಆಮೇಲೆ ಇವತ್ತಿನ ವಿಚಾರ ಸ್ಪಷ್ಟವಾಗಿ ಏನಿದೆ ಅದನ್ನ ಯಾರು ಇಲ್ಲಿರೋ ಅವ್ರಿಗೆ ಗೋವಿನ ಜೋಳ ರೈತರ ಕೃಷಿ ಉತ್ಪನ್ನಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಆಗದಿರುವುದಕ್ಕಾಗಿ ಇವತ್ತು ಭಾರತೀಯ ಕೃಷಿ ಸಮಾಜ ರೈತ ಸಂಘಟನೆ ಮತ್ತು ಕರ್ನಾಟಕ ರಾಜ್ಯ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೇವೆ. ಇದು ಸರ್ಕಾರದ ಜವಾಬ್ದಾರಿ ಕೂಡ. ಇವತ್ತು ರೈತರ ಕೃಷಿ ಉತ್ಪನ್ನಗಳಿಗೆ ನಾವು ಹೋರಾಟ ಮಾಡುವ ಮುಖಾಂತರ ನಮ್ಮ ಹಕ್ಕನ್ನು ಕೇಳುವಂತ ಪ್ರಜ್ಞಾನ ಸಂಗತಿ ನಮಗೆ ಬಂದಿದೆ. ಅದಕ್ಕಾಗಿ ಇವತ್ತು ಹೋರಾಟದ ಬೆಂಬಲಾರ್ಥವಾಗಿ
ಕರ್ನಾಟಕ ರಾಷ್ಟ್ರ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ರವಿಕೃಷ್ಣ ವಿದ್ಯಾರ್ಥಿಗಳ ಅವರಿಗೂ ಕೂಡ ಈ ಸಭೆಗೆ ನಾನು ಸ್ವಾಗತ ಬಯಸ್ತೇನೆ. ಕರ್ನಾಟಕ ರಾಷ್ಟ್ರ ಸಮಿತಿಯ ಜಿಲ್ಲಾ ಹಾಗೂ ತಾಲೂಕಿನ ಪದಾಧಿಕಾರಿಗಳೇ, ಭಾರತೀಯ ಪಶ್ಚಿಮ ರಾಜ್ಯ ಉಪಾಧ್ಯಕ್ಷರಾದಂಥ ಅರುಣ್ ಗೌಡ್ರೆ, ಜಿಲ್ಲಾ ಅಧ್ಯಕ್ಷರಾದ ಕಡಿಗಾರ್ ಅವರೇ, ಬಸವನಗೌಡ ಮೇಲಿನ ಮನೆಯವರೇ ಹಾಗೂ ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳೇ, ಪತ್ರಿಕಾ ಮಾಧ್ಯಮ ಹಾಗೂ ಅಧಿಕಾರಿಗಳೇ, ಇವತ್ತು ಗೋವಿನ ಜೋಳ ಸರ್ಕಾರ ನಿಗದಿ ಮಾಡಿದಂತ 2,400 ರೂಪಾಯಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮಾಡುವಂಥದ್ದು. ಇವತ್ತು ನಾವು ತಗೋತಕ್ಕಂಥ ಒಂದು ಖರೀದಿ ಕೇಂದ್ರ ಪ್ರಾರಂಭನೂ ಮಾಡಿಲ್ಲ. ಮತ್ತು ನೀವು ಯಾವಾಗ ಪ್ರಾರಂಭ ಮಾಡೋದು? ರೈತರು ಉತ್ಪನ್ನ ಯಾವಾಗ ಮಾರ್ಕೆಟ್ ಹಾಕಬೇಕು? ರೈತರಿಗೆ ಏನಾದ್ರು ಸ್ವಲ್ಪ ವ್ಯತಿರಿಕ್ತ ಆದಾಗ ನೀವು ದರಬಂದ ಕೃಷಿಗಳು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಬೇಕಾದ್ರೆ ಸರ್ಕಾರಕ್ಕೆ ರೈತರ ಉತ್ಪನ್ನವನ್ನು ಖರೀದಿ ಮಾಡಲಿಕ್ಕೆ ಉಚ್ಚಾಯ ಶಕ್ತಿಯ ಕೊರತೆ ಇತ್ತು ಅನ್ನುವಂಥ ಮಾತನ್ನು ಕೇಳ್ತಾರೆ. ಇವತ್ತು ರೈತರು ಚಂದಾಗಿ ಬರ್ಕೊಂಡ್ಬಂದು ಕೊಟ್ಟಿದ್ದಾರೆ. ಇವತ್ತು ಮುಖ್ಯ ಗೋವಿನ ಜೋಳ ಈ ಬಯಲುಸೀಮೆಯ ವಾಣಿಜ್ಯಗಳೇ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರದಲ್ಲಿ ಕಬ್ಬು ವಾಣಿಜ್ಯಗಳೇ. ಅಲ್ಲಿ ನೋಡುವ ನೀವು ಬೆಳಗಾವಿದಾಗ ಏನಾಗೈತೆ ಅಂತ ಅಲ್ಲಿಂದ ಬೆಳಗಾವಿಂದ ಬಂದವರು ಆ ಪರಿಸ್ಥಿತಿ ಮಾಡ್ಕೊಳಕ್ ನಮ್ಗೆ ಇಷ್ಟ ಆಗೋದು ಹೇಳ್ರಿ. ನಾವು ನಿಮ್ಮ ಮನೆಯ ಹೋಗಲು ಯಾಕೆ ಹೋಗ್ಬಿಡ್ತೇವೆ? ಏನು ಹೈವೇ ಬಂದ್ ಮಾಡ್ಬೇಕು, ಏನು ಕೀಲಿ ಹಾಕ್ಬೇಕು, ಕೀಲಿ ಹಾಕ್ತೇವೆ. ಯಾಕಂತಂದ್ರೆ ಇವಾಗ ಸಂಬಂಧಪಟ್ಟಂತ ಸಕ್ಕರೆ ಖಾತೆ ಸಚಿವರು ಆ ವೇದಿಕೆ ಬರ್ಬೇಕಾದ್ರೆ ಮೈ ನೋಡ್ಬೇಕು ಹೋಗಿದ್ದವರು. ಇದು ಮಾಡಬಾರ್ದು. ಒಂದು ಜಿಲ್ಲೆಗಳಿಗೆ ಹೋರಾಟ ಮಾಡಿದಾಗ ಒಂದು ಜಿಲ್ಲೆಗಳಿಗೆ ಯಾರೋ ಸಾಂಕೇತಿಕ ಮನೆ ಕೊಟ್ಟು ಸರ್ಕಾರದ ಅವಕಾಶ ಹೇಳಬೇಕು ಅಂತಂದ್ಮೇಲೆ ನೀವು ಗೌರವಯುತವಾಗಿ ರೈತರ ಉತ್ಪನ್ನಗಳ ಖರೀದಿ ಮಾಡಬೇಕು, ದಲ್ಲಾಳರ ಹೆತ್ತ ಇಟ್ಕೋಬೇಕು, ನೀವು ತಗೋತಕ್ಕಂಥ ಕಮಿಷನ್ ಸೆಸ್ಗಳು ನೋಡ್ಬೇಕು. ನಾನು ನಿನ್ನೆ ಮೊನ್ನೆ ಸವದತ್ತಲ್ಲಿ ರೈತ ಪೂರ್ಣ ಅಲ್ಲಿ ನಮ್ಗೆ ವಿಷಯ ಬಂದು 10 kg ನೀವು ಸೋಲು ತೆಗಿತಾ ಇದ್ದೀವಿ. ಮೊನ್ನೆ ರೈತ ಇದೆ, ಯಾರು ರೈತಂದ ಗೊಂಜಾಳ ಚಲೋ ಅಂತ ಇದೆ ಆ ರೈತ ಏನಂತ ರೈತಂದು 1,850 ರೂಪಾಯಿ ಐತಿ. ಯಾರು ಚಲೋ ಐತೆ ಅಂತ ಹೇಳಿದ್ರ ಆ ವ್ಯಕ್ತಿನ 1,400 ರೂಪಾಯಿ ಖರೀದಿ ಮಾಡಿ ಅಲ್ಲಿ ಮುಂದೆ ನೋಡು. ನಮ್ಮ ರೈತ ಹೇಳ್ತಿದ್ರು, ಏನಪ್ಪ ನೀನು ಗೋವಿನ ಚೆನ್ನಾಗಿ ಬರ್ತೀವಿ ಒಳ್ಳೆ ರೈತ ಅಂತ ಹೇಳಿರಲ್ಲ, ಅವ್ರು 1,400 ರೂಪಾಯಿ. ಅದು ಹೇಗಂತ 1,950 ರೂಪಾಯಿ ರೇಟ್ ಸಿಗ್ತದೆ. ನೀವು ಅಲ್ಲಿಂದ ಈ ತರ ಮಾಡ್ಬೇಕಾದ್ರೆ ಮತ್ತೆ ಅಧಿಕಾರಿ ಕೆಲಸ ಇಲ್ಲ. ಯಾಕಂದ್ರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನಾವು ಅಭಿನಂದನೆ ಹೇಳ್ಬೇಕಾಗಿತ್ತು. ಯಾಕಂದ್ರೆ ನಮ್ಗೆ ಅಧಿಕಾರಿಗಳು ಯಾರು ದಲ್ಲಾಳಿಗಳು 2 ವರ್ಷದಾಗ ಎಲ್ಲರೂ ಕಿವಿ ತೆಗಿಸಿ ನೀವು ಅಧಿಕಾರಿಗಳು ಬಂದಿರುವಂತ ಮಾಡಿ ಬಹಳ ಹೆಮ್ಮೆ ಪಡುವಂತ ವಿಷಯ ಇದೆಲ್ಲ. ಯಾಕಂದ್ರೆ ಬಹಳ ಮಂದಿ ಗೊತ್ತಿಲ್ಲ. ನಾವು ರೈತರು ನಮ್ ಕಷ್ಟ ನಮ್ ಜೊತೆನೆ ಅಲ್ಲಿ ಜಾನುವಾರು ದರ ಹಾಕ್ಬೇಕು, ನೀರು ಕುಡಿಸ್ಬೇಕು, ಅಂತಂದ್ರೆ ಬಂದು ಮಾರ್ಕೆಟ್ ಬೇಕು. ನೀವು ಮಾರ್ಕೆಟ್ನಾಗ ಬಂದಾಗ ಯಾವ ದರ ಬಂದ ಏನ್ ಟೆಂಡರ್ ಹಾಕ್ತಾನೆ ಏನ್ ಮಾಡ್ತಾವ ಅಂತದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಒಬ್ಬ ರೈತ ಇವತ್ತು ದಂಡಿಗೆ ಬರ್ಬೇಕಾದ್ರೆ ನಮ್ಮ ಪಗಾರ ಖರ್ಚು ವೆಚ್ಚು ಇದಕ್ಕಿಂತ ಮುಂಚಿತವಾಗಿ ನಾವು ಜಾನುವಾರು ರಕ್ಷಣೆ ಮಾಡ್ಕೋಬೇಕು, ಬೆಳೆ ರಕ್ಷಣೆ ಮಾಡ್ಕೋಬೇಕು. ನೀವು ಇಲ್ಲಿ ಬಂದ್ ಹೋಗಕ್ಕೆ ಮದುವೆ ತಗೊಳಕ ನೀವು ಪಗಾರ ತಗೋತೀವಿ, ಕೈಯಾಗ ಜೀಪ್ ಐತಿ. ಅಂಚಿತವಾಗಿ ನಾವೆಲ್ಲ ಮುಂಚಿತವಾಗಿ ನಿಮ್ಮೆಲ್ಲ ಕೊಟ್ಟರು ಎಲ್ಲ ಮಾಡಿಸಕ್ಕೆ ತಹಶೀಲ್ದಾರ್ ಕೋರ್ಟ್ ಹೋಗಬೇಕಪ್ಪ ಅಂತಾರೆ. ಇನ್ನು ಮುಂದೆ ತರ ನೀವು ಮಾಡ್ತಕ್ಕಂಥಲ್ಲ. ಬರೋ ಮಟ್ಟ ನಿಮ್ಗೆ ಕಿಲಿ ಹಾಕೋರು ನಾವು ಕಿಲಿ ಹಾಕೋ ಮನೆ ಅಂತ ನಮ್ಗೆ ಸಾಕಷ್ಟು. ಯಾವಾಗ ನಮ್ಮ ರೈತರು ಜಪ್ತಿ ಮಾಡುತ್ತೆ ಟ್ರ್ಯಾಕ್ಟರ್ಗಳನ್ನ ಆ ಟ್ರ್ಯಾಕ್ಟರ್ ಜಪ್ತಿ ಮಾಡಿ ಅವ್ರು ಹೊಳೆ ತಂದು ಕೊಡೋ ಮಟ್ಟ ಅಂತ ಬಂದ ಕಾಯ್ದೋಸ್ಗಳನ್ನ ಹೊರಗೆ ಕೀಲಿ ಹಾಕೋ ಹೊರಗೆ ತೆಗೆದಿಲ್ಲ ನಾವು. ಇವೆಲ್ಲ ಆಗ್ಬಾರ್ದು. ಯಾಕಂದ್ರೆ ನಾವು ಕೆಲ ತಾಳ್ಮೆಯನ್ನು ಧರ್ಮಿ ಮಾಡ್ತೇವೆ, ಮನೆ ಕೂಡ ಕೊಡ್ತೇವಪ್ಪ ಅಂತಂದ್ರೆ ನೀವು ಗೌರವ ಕೊಡ್ಬೇಕು. ನಾವೆಲ್ಲ ಕಲ್ತಾರಲ್ಲ, ನಾವೆಲ್ಲ ಅಂತ ವಿದ್ಯಾಭ್ಯಾಸ ಮಾಡುವಂತಾರಲ್ಲ. ನೀವೆಲ್ಲ ವಿದ್ಯಾಭ್ಯಾಸ ಮಾಡಿ ದೇವ್ರು ನಿಮ್ಗೆ ನೌಕರಿ ಕೊಟ್ಟು ಸರ್ ಹೇಳಿದಾಗ ನಿಮ್ಗೆಲ್ಲ ಪಗಾರು ಹಕ್ಕು ಪಕ್ಕು ಎಲ್ಲ ನಿಮ್ಗೆ ಜವಾಬ್ದಾರಿ. ಯಾವ್ದು ನಾವು ನಿಮ್ಗೆ ಒಳ್ಳೇದಂತ ಆಹಾರ, ಒಳ್ಳೆ ತಿನಿಸು, ಒಳ್ಳೆ ಉತ್ಪಾದನೆ ಕೊಡೋ ಸಂದರ್ಭದಲ್ಲಿ ನೀವು ನಮ್ಗೆ ಗೌರವ ಕೊಡ್ಬೇಕಾಗೈತಿ. ಯಾಕಂದ್ರೆ ನಾವೆಲ್ಲ ಬಂದವರು ನೀವೆಲ್ಲ ನೀವು ಸಂಬಳ ತಗೊಳ್ಳುವಂತ ನೌಕರರಾಗಬಾರ್ದು, ಸಮಾಜ ಸೇವಕರಾಗಬೇಕು. ಅದಾಗ ನೀವು ಒಂದು ಗೌರವ ಕೊಡ್ತಾರೆ. ಇವತ್ತು ಆಗ್ತಕ್ಕಂಥ ಕಟ್ಟಿನ ಬೆಲೆ ಅಂತ ಪರಿಸ್ಥಿತಿ ಬಟ್ ನಮ್ಮ ಕಟ್ಟಾಯ ಕೃಷಿ ಉತ್ಪನ್ನ ಯಾವಾಗಲೂ ಮಾರ್ಕೆಟಿಗೆ ಬಂತು ಅಂದ್ರೆ ದರಾವಣೆ ಪುಸ್ತಕತೆ ವ್ಯವಸ್ಥೆ. ಇದನ್ನು ನೀವು ಇವತ್ತೆಲ್ಲ ಒಟ್ಟಿಗೆ ಕೂಡಿ ಇಷ್ಟ ಬಂದು ಏನ್ ಬಿಡಬೇಕಾದ್ರೆ ಮನೆ ಪತ್ರ ಹಾಕಿ ನೀವು ಬೆಲೆ ಘೋಷಿಸ್ತೇವೆ ಅಂತಂದ್ರೆ ನಿಮಗೆ 10 ದಿವಸ 5 ದಿವಸಗಳು ಗಡುವು ಕೊಡ್ತೀವಿ ನಿಮ್ಗೆ ನಾವು. ಈ 5 ದಿವಸದಾಗ ನಮ್ಮ ರೈತರ ಬೇಡಿಕೆ ಏನೈತಿ 2,400 ಪ್ಲಸ್ ನೀವು 600 ರೂಪಾಯಿ ಸೇರಿಸಿ 3,000 ರೂಪಾಯಿ ನೀವು ನಮಗೆ ಹಾಕಬಹುದು. ಇಲ್ಲ ಅಂತಾರೆ ನಮ್ಗೆ ಖಚಿತವಾಗಿ ನಮ್ಗೆ ಯಾರು ನಮ್ಮ ಅಧ್ಯಕ್ಷರು ಯಾರು ನಮ್ಮ ತಾಲೂಕು ಅಧ್ಯಕ್ಷರು ಉತ್ತರ ಕೊಡ್ಬೇಕು. ಇಲ್ಲ ತಕ್ಷಣ 5 ದಿವಸದಾಗ ಜಿಲ್ಲಾಧಿಕಾರಿ ಕಳಿಸಿ ಸಭೆ ಏರ್ಪಾಡು ಮಾಡಬೇಕು. ರೈತರ ಸಮಾನ ತರಬೇಕು, ಅದು ಒಪ್ಪುವಂತ ದರಗಳ ಬರಬೇಕು ಅಂತ ಮಾಡೋದು. ಆಗೋದಿಲ್ಲ ಅಂದ್ರೆ ಗೊತ್ತೈತಿ ನಿಮ್ಗೆ. ಹಾವೇರಿ ಜಿಲ್ಲೆ ಒಂದ್ಸಲ ಗಟ್ಟಿಯಾಗಿ ನಿಂತಪ್ಪ ಅಂತಂದ್ರೆ ಮುಂದಿನ ಸರ್ಕಾರ ಕೇಳಿದಂತ ಉದಾಹರಣೆ ಮುಂದೆ ಇತ್ತು. ನೀವೆಲ್ಲ ಹಾವೇರಿ ಜಿಲ್ಲೆ ಬಂದಿರ್ತೀವಿ. ಆಗ ಬೇಕಾಗಿತ್ತು, ಈಗ ಬೇಕಾಗಿತ್ತು.
ಇದನ್ನ ಸ್ಪಷ್ಟ ಕೇಳ್ತೀವಿ. ಯಾಕಂದ್ರೆ ನಾವು ಭಾಷಣಕಾರಲ್ಲ, ಹಿಂದಿನ ವಿಷಯ ನಿಮ್ಗೆ ಹೇಳೋದು ಅಷ್ಟೇ ಬರ್ಬೇಕಾಗುತ್ತೆ ಸಿದ್ಧಾರ್ಥ. ಇವತ್ತು ಈ ರೀತಿ ನೀವು ಅಭಿವೃದ್ಧಿ ಮಾಡ್ಬೇಕಾದ್ರೆ ನಮಗೂ ಒಂದೆಲ್ಲೋ ರೋಷ ವೇಷ, ಆ ರೋಷ ವೇಷ ರಸ್ತಾಕ್ ಬಂತು ಅಂತಂದ್ರೆ ನಿಮ್ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಯಾರಿಗೂ ಹೋಗುದಿಲ್ಲ. ಯಾಕಂತಾರೆ ನಾವು ಕೆಲವೊಂದು ಸಮನ್ವಯದಿಂದ ಮಾತಾಡ್ತೀವಿ ಅಂತಂದ್ರೆ ಇದನ್ನ ನಾವು ಭಾಷೆ ಮಾಡಕ್ ಬಂದಿಲ್ಲ. ರೈತರ ಸಮಸ್ಯೆಗಳಿಗೆ ನಿಮ್ಮ ಗಮನ ಸೆಳೆದು ಸರ್ಕಾರದವ್ರು ಮುಂದುವರೆದು ಇವತ್ತು ನೋಡಿ ನಮ್ಮ ಸಕ್ಕರೆ ಖಾತೆ ಸಚಿವರು ಶಿವಾನಂದ ಪಾಟೀಲ್ ಇದಾರ, ನಿಮ್ಮ ಖಾತೆ ಕೃಷಿ ಮಾಲಿನ್ಯ ಸಚಿವರು ಶಿವಾನಂದ ಪಾಟೀಲ್ ಇದಾರ. ಇದೇನು ತಾರತಮ್ಯ? ಒಂದು ಜಿಲ್ಲೆ, ಒಂದು ತಾಲೂಕ, ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಆಗಿ ರೈತರೆಲ್ಲ ಈ ತರ ಮಾಡ್ಕೊಂಡು ಬಂದಾಗ ನೀವು ಎಲ್ಲರಿಗೂ ಪರವಾಗಿ ಕೆಲಸ ಮಾಡಿದ್ರೆ ಹೆಂಗೆ? ಅದು 3 ಜನ ಹಾಕೊಂಡ್ಬಿಟ್ಟು ಅಲ್ಲಿ ಮುಖ್ಯಮಂತ್ರಿ ಅನೌನ್ಸ್ ಮಾಡಿದ್ರು ಇವರಲ್ಲಿ ಸಂಧಾನ ಮಾಡಕ್ಕೆ ಬಂದ್ಬಿಟ್ರು. ಆ ಒಂದು ಕಪ್ತಾನೆ ತಂದು ಕೊಟ್ಟಿದ್ದನ್ನ ನಿಮ್ಮ ಮುಖಾಂತರ ಶಿವಾನಂದ ಮುಖ್ಯಮಂತ್ರಿ ಕಳಿಸ್ಬೇಕು. ಆ ಆದೇಶ ಪತ್ರನ ಯಾರು ಒಪ್ಕೊಂಡಿಲ್ಲ. ತಾತ್ಕಾಲಿಕವಾಗಿ ಪಾಪ ರೈತರಿಗೆ ಅದು ವಿಷಯ ಕೊಡ್ತಾ ಇತ್ತು, ಮಾಹಿತಿ ಕೊಡ್ತಾ ಇತ್ತು, ಸಂಬಂಧಗಳ ವಿಜಯೋತ್ಸವ ಮಾಡಿ ಪಟಾಕ್ಷಿ ಹಾಕಿದ್ರು. ಆದ್ರೆ ನಮ್ಮ ನಿರ್ವಾಹಕರಂತ ಕಟ್ಟಿದ್ರೆ ನ್ಯಾಯಪ್ರಾಯ ನಮಗೆ ಸಿಕ್ಕಿಲ್ಲ, ತಗೋಬೇಕಾಗ್ತದೆ. ಈಗ 1,000 ರೂಪಾಯಿ ಕಡಿಮೆ ತಗೋಬೇಕು, ಯಾವ ನ್ಯಾಯ ಇದು? ಯಾವಾಗ ಹೇಳಿ ನಿಮಗೆ ಏನಾದ್ರು ಸ್ವಲ್ಪ ಪಗಾರ ಕಡಿಮೆ ತಗೋತಾರೆ ಹೇಳ್ಬೇಕಾದ್ರೆ ತಗೋಬೇಕಂದ್ರೆ ಬಿಟ್ಬಿಡ್ತೇವೆ. ನಿಮಗೆ 1,000 ರೂಪಾಯಿ PAD ಕಡಿಮೆ ಅಂತಂದ್ರೆ ಬಡ್ಡಿ ಸೇರಿಸಿ ನೋಡ್ತೀರಿ, ಸರಿ 6 ರೂಪಾಯಿ ಕಡಿಮೆ ಮಾಡ್ತೀರಿ. ಉತ್ತಮ ಬೆಳ್ಳಿ ಕೊಡಲಿಕ್ಕೆ ಹೋದ್ರೆ 10 ಪರೀಕ್ಷೆ ಮಾಡ್ತೀರಿ. ಇವತ್ತು ತರಕಾರಿ ಬರ್ಲಿಕ್ಕೆ ತರಕಾರಿ ಬಾರ್ಗೇನಿಂಗ್ ಮಾಡ್ತೀರಿ. ಮುಂದೆ ಏನು ಹೋಗುದು ನಾವು? ಇದು ವಿಷಯಗಳು ನೋಡ್ಬೇಕಾದ್ರೆ ಕೆಲ ಇಂಥ ಉದ್ಯೋಗ ನೋಡ್ಬೇಕಾದ್ರೆ ಮೇನ್ ಕಾರಣ ನಾವೇ ಇಲ್ಲ. ಅಧ್ಯಕ್ಷರೇ, ಒಂದ್ ವಿಷಯ ಈಗ ಏನಂತಂದ್ರ ನಮ್ ರೈತರು ಬೆಳೆದ ಡ್ಯಾಮೇಜ್ ಅಂತ ತೊಗೊಳಂಗಿಲ್ಲ, ರೈತನ ತಿರಸ್ಕಾರ ಮಾಡ್ತಾರ. ಅದ ಮಲ್ಲ ಏಜೆಂಟ್ ತಗೊಂಡ್ ಹೋಗಿ ಅಲ್ಲಿ ಕೊಡ್ತಾರ ಫ್ಯಾಕ್ಟ್ರಿಗೆ, ಅವ್ರು ಮಲ್ಲಂಗ್ ರೇಟ್ ಕೊಡ್ತಾರ, ನಮ್ ರೈತರು ಕೊಡಂಗಿಲ್ಲ. ಚಂದ ಕುಣಿಸಿ ಕೆಂಪು ರೆಡಿಪಟ್ ಹಾಕಿ ನೀವು ಕರ್ಕೊಂಡು ವ್ಯಾಪಾರ ಮಾಡ್ತೀರಿ. ನಮ್ಮ ರೈತರಿಗೆ ಕಲಿಕೆಯನ್ನು ಪ್ರಾರಂಭ ಮಾಡಿಲ್ಲ, ಯಾಕೆ ಮಾಡಿಲ್ಲ? ಅದು ಸ್ವಲ್ಪ ಹೋಗಬೇಕಾಗತ್ತಲ್ಲ. ನೀವು ಕರ್ಮಿಕೆಯಿಂದ ಪ್ರಾರಂಭ ಅಲ್ಲ, ಯಾವ ತಾಲೂಕಿನ ಮಲ್ಲ, ನಿಮ್ಮಲ್ಲಿ ಅಷ್ಟೇ ಅಲ್ಲ, ನಿಮ್ಮಲ್ಲಿ ಅಷ್ಟೇ ಎಲ್ಲ ತಿಂದು ಮಾಡ್ತಾರೆ. ಹಂಗಿರ್ಬೇಕು. ನಿಮ್ಮ APMC ಆಗಬೇಕಾಗೈತಿ, ನಿಮ್ಮ TMPC ಆಗಬೇಕಾಗೈತಿ, ರತ್ನ ಬಿಡಲ್ಲ. ಬೇಡ ರೈತರಿಗೆ ಅನುಕೂಲ ಇಲ್ಲಪ್ಪ ಅಂದ್ರೆ ಸಂಸ್ಥೆಗಳು ನಮ್ಮ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಇವತ್ತೆಲ್ಲ ನಾನು ಬಹಳ ಜಾಸ್ತಿ ಮಾತಾಡಂಗಿಲ್ಲ. ತಹಸೀಲ್ದಾರರಿಂದ ನಾವು ವಿಷಯ ಹೇಳ್ತಿದ್ವಿ, ನಿಮಗೆ 5 ದಿವಸ ಕಾಲಾವಕಾಶ ಕೊಡ್ತೇವೆ. ನಾವು ಹೇಳ್ತಿದ್ದೀವಿ, ದಯವಿಟ್ಟು 5 ದಿವಸದ ಕಾಲಾವಕಾಶ ಕೊಡ್ತೇವೆ. 5 ದಿವಸನಾಗ ಜಿಲ್ಲಾಧಿಕಾರಿಗಳು ಸಭೆಕರು ಹಾವೇರಿ ಜಿಲ್ಲೆಯಲ್ಲಿ ಖರೀದಿಯನ್ನು ಪ್ರಾರಂಭ ಮಾಡಬೇಕು. MSP ಹೇಗುತ್ತೆ ನೀವು ಖರೀದಿ ಮಾಡಿಸಲು MSP ಕೊಟ್ಟಿದ್ದೀವಿ. ಆಕ್ಚುಲಿ ತಾವೆಲ್ಲ ಹೇಳ್ತೀವಿ, ದಯವಿಟ್ಟು MSP ಬಗ್ಗೆ ನಮ್ಗೆ ಏನಪ್ಪ ಅಂತಾರ ಕನ್ಫ್ಯೂಷನ್ ಮಾಡಿ. ಯಾಕಪ್ಪ ಅಂತಾರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದು ನೆಸೆಸಿಟಿ ಇರಬೇಕು, ಆಗ ತುರ್ತು ಸಮಯ ಬರುವಂತ ಅವಶ್ಯಕತೆ. ಇದನ್ನು ಕಾಲಕ್ಕೆ ದರಗಳನ್ನ ಪರಿಷ್ಕರಣೆ ಮಾಡಬೇಕಂದ್ರೆ ರೈತರಿಗೆ ಒಳ್ಳೆಯ ದಾರಿ ಬರಬೇಕು. ಇವತ್ತು ನಮ್ಮ ಹಾವೇರಿ ಜಿಲ್ಲೆಯ ಸಜ್ಜನ ಮತ್ತು 7ನೇ ತಾರೀಕಿನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ, ಭಾರತೀಯ ಕೃಷಿ ಸಮಾಜ, ರೈತ ಸಂಘಟನೆ ಮತ್ತು ಸಮಸ್ತ ರೈತರ ಪರವಾಗಿ ನಾವು ನಮಗೆ ತೋರಿಸ್ತಾ ಇದ್ದೇವೆ. ನೀವೇನು MSP ಸರ್ಕಾರ ನಿಗದಿ ಮಾಡಿದೆ, ಇದಕ್ಕೆ ನೀವು 2,400 ರೂಪಾಯಿ ಜೊತೆಗೆ 600 ರೂಪಾಯಿ ಸೇರಿಸಿ 3,000 ರೂಪಾಯಿ ನಿಗದಿ ಮಾಡಬೇಕು. ಮತ್ತು ನಾವು ತಾನು ಹೇಳ್ತಾ ಇದ್ದೀವಿ, ನಾವು ಮೊನ್ನೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷರ ಸಭೆಯನ್ನ ತರವಾಗಿ ಒಪ್ಪಿಕೊಂಡಿಲ್ಲ. ಈ ಹಾವೇರಿ ಜಿಲ್ಲೆ ಆಶೀರ್ವಾದ ಹೆಸರುಗಳನ್ನು ಕಳಿಸ್ತಾ ಇದ್ದೇವೆ. ಅದನ್ನು ಕೂಡ ಆದೇಶನ ಮರುಪರಿಶೀಲನೆ ಮಾಡಬೇಕಂತ ಹೇಳಿ ಈ ಮುಖಾಂತರ ನಮ್ಮ ಸಂಸ್ಥೆ ದಯವಿಟ್ಟು ಇಷ್ಟ ಮಾತಾಡಿ ಕೊಟ್ಟು ಅವರಿಬ್ರು ನೀವು ಬನ್ನಿ ಸರ್. ಶಿಸ್ತದಾರರು ಏನಂದ್ರು ಅವ್ರ ಹೆಸರು? ವಿಶ್ವನಾಥ್ ಇಬ್ರು ಬರ್ರಿ. ಅದು APMC ಅವ್ರ 2-3 ವಿಚಾರ ಇಲ್ಲ. ಈಗ ತಾನೇ ಒಂದಷ್ಟು ನಾನೇ ಒಂದ್ ಸ್ವಲ್ಪ ರಿಸರ್ಚ್ ಮಾಡಿದೆ, ಹಾಗಾಗಿ ಒಂದಿಷ್ಟು ಎಲ್ರಿಗೂ ಸಾರ್ವಜನಿಕರಿಗೂ ಗೊತ್ತಾಗ್ಲಿ ಅಂತ ಹೇಳಿ 2-3 ವಿಚಾರ. APMC ಅನ್ನುವಂತಹದ್ದು ಅದ್ರ ಆಡಳಿತ ಮಂಡಳಿ ರೈತರೇ ಅಲ್ವಾ? ರೈತರೇ. ಅದಕ್ಕೆ ಆಡಳಿತ ಮಂಡಳಿಗೆ ಸರ್ಕಾರದಿಂದ ಏನೋ ಕೆಲವೊಬ್ರು ಪ್ರತಿನಿಧಿಗಳನ್ನ ನೇಮಿಸುತ್ತಾರೆ. ಈ APMC ಆಡಳಿತ ಮಂಡಳಿಯಲ್ಲಿರೋರು ಸಹ ಬಹುತೇಕ ಸಂದರ್ಭಗಳಲ್ಲಿ ದಲ್ಲಾಳಿಗಳ ಪರವಾಗಿನೇ ಅಥವಾ ಫ್ಯಾಕ್ಟರಿಯ ಪರವಾಗಿನೇ ತೀರ್ಮಾನ ತಗೊಳ್ತಾರೆ ಹೊರತು ರೈತರ ಪರವಾಗಿ ತಗೊಳ್ಳೋದಿಲ್ಲ. ಬಹುತೇಕ ಸಂದರ್ಭದಲ್ಲಿ ಇದು ನಮಗಾಗಿದೆ. ಆದ್ರೆ ಅಂತಿಮವಾಗಿ ಯಾರು ಉಳಿದ್ರೆ APMC ಉಳಿಯುತ್ತೆ? ರೈತರು ಉಳಿದ್ರೆ. ಇವಾಗ ನಮ್ಮ ಏನ್ ಶಶಿಧರ್ ಮೊನ್ನಣ್ಣವರು ಇವರೊಂದು ಪತ್ರ ಕೊಟ್ಟಿದ್ದಾರೆ. 1-2-3 ಅದರಲ್ಲಿ ತಪ್ಪು ಮಾಹಿತಿ ಇದೆ, ಸುಳ್ಳಲ್ಲ, ತಪ್ಪು ಮಾಹಿತಿ. ಅವ್ರಿಗೆ ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಿಲ್ಲ. ಆ ಕಾರಣಕ್ಕಾಗಿ MSP ಅಂದ್ರೆ ಏನು? ಮ್ಯಾಕ್ಸಿಮಮ್ ಸಪೋರ್ಟ್ ಪ್ರೈಸ್, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ. ಕನಿಷ್ಠ ಬೆಂಬಲ ಬೆಲೆಗಿಂತ ಮಾರುಕಟ್ಟೆನಲ್ಲಿ ಬೆಲೆ ಕುಸಿತ ಆಗಿದ್ರೆ ತಕ್ಷಣ ಅದು MSP ಜಾರಿ ಆಗ್ಬೇಕು ಅಲ್ವಾ? ಈಗ 2,400 ರೂಪಾಯಿನೋ ಬೆಂಬಲ ಬೆಲೆ ಅಂತ ಇಟ್ಟಿದ್ದಾರೆ ಅನ್ಸುತ್ತೆ. ಯಾವ್ದಕ್ಕೆ? ಮೆಕ್ಕೆಜೋಳಕ್ಕೆ. 2,400ಕ್ಕಿಂತ ಕಡಿಮೆ ಮಾರ್ಕೆಟ್ ಅಲ್ಲಿ 2,200 ರೂಪಾಯಿ 2,300 ಹೋದ್ರೆ ತಕ್ಷಣ ಅದು
MSP ಜಾರಿ ಆಗ್ಬೇಕು. ಅದನ್ನ ಅಲ್ಲಿ ಸರ್ಕಾರದವರು ಕೊಂಡ್ಕೊಳ್ಳೋಕೆ ಶುರು ಆಗ್ಬೇಕು. ಆದ್ರೆ ಈಗ 1600 1700 ಮಾಡ್ತಾ ಇದ್ದಾರೆ ರೈತರು. ಆದ್ರೆ ಸರ್ಕಾರ ಅವರ ನೆರವಿಗೆ ಧಾವಿಸಿ ತಕ್ಷಣ ಬೆಂಬಲ ಬೆಲೆಗೆ ಖರೀದಿ ಮಾಡುವಂತಹ ಕಾರ್ಯಕ್ರಮವನ್ನ ಶುರು ಮಾಡಿಲ್ಲ. ಎರಡನೇದಾಗಿ MS ಸ್ವಾಮಿನಾಥನ್ ಅವರೊಂದು ಬಹಳ ಪರಿಪೂರ್ಣವಾದ ಒಂದು ಕಾಲದಲ್ಲಿ ಒಂದು ವರದಿ ಕೊಡ್ತಾರೆ. 10-15 ವರ್ಷದಿಂದ ಕೊಟ್ಟಿದ್ದಾರೆ, ಅದು ಸರಿಯಾಗಿ ಜಾರಿ ಆಗದೇನೆ ಬಂದಿದೆ. ಅದರಲ್ಲಿ C2 + 50% ಅಂತ. C2 ಅಂದ್ರೆ ಏನು? ಕಾಂಪ್ರಹೆನ್ಸಿವ್ ಕಾಸ್ಟ್. ಅಂದ್ರೆ ರೈತ ಆ ಪರ್ಟಿಕ್ಯುಲರ್ ಬೆಳೆ ಬೆಳೆಯೋದಿಕ್ಕೆ ಅವರಿಗೆ ಎಷ್ಟು ಖರ್ಚು ಬೀಳುತ್ತೆ, ಅವನ ಕೂಲಿ ಎಷ್ಟು, ಅವನ ಜಮೀನಿನ ಬಾಡಿಗೆ ಎಷ್ಟು, ಇದೆಲ್ಲ ಸೇರಿ C2 ಕಾಸ್ಟ್ ಅಂತ. C2 ಕಾಸ್ಟ್ 2024-25 ಇಸ್ವಿ ಹಾಲಿ ವರ್ಷದಲ್ಲಿ 1951 ರೂಪಾಯಿ. ಎಷ್ಟು? ಮೆಕ್ಕೆಜೋಳಕ್ಕೆ 1952 ರೂಪಾಯಿ. ಆಯ್ತಾ? 1952 ರೂಪಾಯಿ ಆದಾಗ, ಅಥವಾ 1863 ಹೋದ ವರ್ಷಕ್ಕೆ, 24-25ಕ್ಕೆ ಇದು 25-26 24-25 25-26 ಆದ್ರೆ 1952. ಎಷ್ಟು? C2. ಈಗ C2 + 50% ಅಂದ್ರೆ ಎಷ್ಟಾಯ್ತು ಶಶಿಧರ್ ತಾನೆ? ಎಷ್ಟಾಯ್ತಪ್ಪ? 1950 ಅರ್ಧ ಹೋಯ್ತು ಅಂದ್ರೆ 975 ರೂಪಾಯಿ. 1975 1950 ಅಂದ್ರೆ 2950 ರೂಪಾಯಿ ಅಲ್ವಾ? 2950 ರೂಪಾಯಿ MSP ಫಿಕ್ಸ್ ಮಾಡಿದಾರಾ? ಎಷ್ಟು ಮಾಡಿದ್ದಾರೆ? 2400. 1952 ರೂಪಾಯಿ ಅವನಿಗೆ ಖರ್ಚೇ ಬೀಳ್ತಾ ಇದೆ. ಆದ್ರೆ ಅವನಿಗೆ ಕೊಡಬೇಕಾಗಿರೋದು 2900 ರೂಪಾಯಿ. ರೈತ ಅದನ್ನ ಮಾರೋದಿಕ್ಕೆ ಹೋದಾಗ ಈ ಹೊತ್ತಿಗೂ ವೈಜ್ಞಾನಿಕವಾಗಿ MSP ಬೆಲೆ ಜಾರಿ ಆಗಿಲ್ಲ, ನಿಗದಿ ಆಗಿಲ್ಲ. ಇದನ್ನ ಒಂದು ಮೆಕ್ಯಾನಿಸಮ್ ಇರುತ್ತೆ. ಯಾವಾಗ ಅದಕ್ಕಿಂತ ಡ್ರಾಪ್ ಆಗುತ್ತೋ ಆದ್ರೆ ಇದು ಕಿಕ್ಕಿನ್ ಆಗ್ತದೆ. ಯಾವುದು? ಬೆಂಬಲ ಬೆಲೆ. ಇದನ್ನ ರಾಜ್ಯಾದ್ಯಂತ ಇರುವಂತಹ ಯಾವ APMCಗಳನ್ನು ಬಹುಶಃ ಅವರು ಜನರ ಪರವಾಗಿಲ್ಲ, ರೈತರ ಪರವಾಗಿಲ್ಲ, ಅದರಿಂದನೇ ಈ ಸಮಸ್ಯೆ ಬರ್ತಾ ಇದೆ. ಸೊ ನೀವು ಇದನ್ನ ಬಹಳ ಚೆನ್ನಾಗಿ ಬರೆದಿದ್ದೀರಾ ಶಶಿ ಖಾದರ್. ಇದರಲ್ಲಿ ಖರ್ಚೇ ನಮಗೆ 1000 ಎಷ್ಟನ್ನ ಬೀಳ್ತದೆ. ಆದ್ರೆ 1700-1900 ದಲ್ಲಾಳಿಗಳು ಬೆಲೆ ಕಟ್ತಾ ಇದ್ದಾರೆ. ಆದ್ರೆ ನಮಗೆ ಕಳೆದ ವರ್ಷ 2400 2800 ತನಕ ಸಿಕ್ಕಿತ್ತು. ಈ ವರ್ಷ 1600-1700 ತಗೊಳ್ತಾ ಇದ್ದಾರೆ ಅಂತ ಹೇಳಿ ಇನ್ನೊಂದು ಪೇಪರ್ ಅಲ್ಲಿ ಚೆನ್ನಾಗಿ ಬರೆದಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅದು ಒಂದನ್ನು ಅಪ್ಡೇಟ್ ಮಾಡಿ 2020 ನಾನು ಬರೀ ಫೇಸ್ಬುಕ್ ಅಲ್ಲಿ ಗೂಗಲ್ ಅಲ್ಲಿ ನೋಡಿದ್ದು 2024-25 ಭಾರತದಲ್ಲಿ C2 ಕಾಸ್ಟ್ ಮೇಜು ಅಂದ್ರೆ ಕಾರ್ಲು ಅಥವಾ ಮೇಜ್ ಅಥವಾ ಮೆಕ್ಕೆಜೋಳ, ಗೋಂಜೋಳ ಏನಂತೀವಿ, ಅದಕ್ಕೆ 1951-52 ರೂಪಾಯಿ ಇದೆ. ಅಂದ್ರೆ ಬೆಂಬಲ ಬೆಲೆಯನ್ನ ಸ್ವಾಮಿನಾಥನ್ ವರದಿ ಆಧಾರದ ಮೇಲೆ C2 + 50% ಅಂದ್ರೆ ಸರಿಸುಮಾರು 1950 ರೂಪಾಯಿ, 1950 ರೂಪಾಯಿ, 2950 ರೂಪಾಯಿ ನಿಗದಿ ಮಾಡಬೇಕು ಅನ್ನೋದನ್ನು ಅದನ್ನ ಸೇರಿಸಿ, ಮತ್ತು ಯಾವಾಗ ಮಾರುಕಟ್ಟೆಯಲ್ಲಿ ಅದಕ್ಕಿಂತ ಕಡಿಮೆ ಬೀಳುತ್ತೋ ಆಟೋಮೆಟಿಕಲಿ ರೈತರ ಪರವಾಗಿರುವಂತಹ, ರೈತರ ಪ್ರತಿನಿಧಿಗಳಾಗಿರುವಂತಹ, ರೈತರೇ ಚುನಾಯಿಸಿಕೊಂಡಿರುವಂತಹ ಏನೇಳಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಯಾರಪ್ಪ ಇರೋದು? ದಲ್ಲಾಳಿಗಳ APMC ಅಲ್ವಾ? ಅವರು ಆವಾಗ ತಕ್ಷಣ ಕಾರ್ಯೋನ್ಮುಖರಾಗಬೇಕು. ಸಮರೋಪಾದಿಯಲ್ಲಿ ಕಾರ್ಯೋನ್ಮುಖರಾಗಿ ಕೊಂಡ್ಕೊಂಡ್ರೆ ಮುಂದಿನ ವರ್ಷಕ್ಕೂ ರೈತ ಮುಂದಿನ ವರ್ಷನೂ ಬೆಳೀತಾ ಹೋಗ್ತಾನೆ. ಮೆಕ್ಕೆಜೋಳ, ಗೋವಿನ ಜೋಳ ಅಥವಾ ಬೇರೆ ಯಾವುದೇ ಕಾಳು ಬೆಳೆ ಆಗ್ಲಿ. ಇಲ್ಲ ಅಂದ್ರೆ ಕೊನೆಗೆ ರೈತ ಕಸ ಬೆಳಿತಾನೆ, ಊರೆಲ್ಲ ಕಸ ತಿಂತಾರೆ. ರೈತ ರಸ ಬೆಳೆಸಿದ ಮೇಲೆ ಏನ್ ಬೆಳೆಯುತ್ತೆ? ಕಸನೇ ಬೆಳೆಯೋದು, ಕಳೆನೇ ಬೆಳೆಯೋದು. ಕಳೆ ತಿಂದು ಯಾರು ಬದುಕಿದಾರಾ? ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ನೀವೇನಿದ್ದೀರೋ ಮಾತಾಡಿ. ನಾನು ನಿಮಗಷ್ಟೇ ಅಲ್ಲ, ನಮ್ಮ ಇದರಲ್ಲಿ 100,000 ಜನ ರಾಜ್ಯಾದ್ಯಂತ ಬೇರೆ ಬೇರೆ ರೈತರು ನೋಡ್ತಿರ್ತಾರೆ ಅನ್ನುವಂತ ಕಾರಣಕ್ಕಾಗಿ ವಿಚಾರ ಹೇಳಿದೆ. ನಿಮ್ಮ APMC ಎಲೆಕ್ಟೆಡ್ ಬಾಡಿ ಇದೆಯಾ? ಈಗ ಆಡಳಿತ ಮಂಡಳಿ ಎಲೆಕ್ಟೆಡ್ ಬಾಡಿಯಲ್ಲಿರುವಾಗ ಎಲ್ಲಾ ಸರ್ವಾಧಿಕಾರ ಒಂದು ರೀತಿಯಲ್ಲಿ ಸರ್ವಾಧಿಕಾರವೇ. ಅದೇ ಅಡ್ಮಿನಿಸ್ಟ್ರೇಟಿವ್ ಯಾರಿಗೆ ಬರುತ್ತೆ? ತಹಸೀಲ್ದಾರು ಮೇಲಿನವ್ರು ಯಾರೋ ಹೇಳಿದ್ದಾರೆ ನಾನು ಆ ಪ್ರಕಾರ ನಡ್ಕೊಳ್ಬೇಕು ಅನ್ನುವಂತ ಕಾರಕೂನ ಅಲ್ಲ. ಏನ್ ಕಾರಕೂನ ಅಂದ್ರೆ ಕಾರ್ಕೂನ್ ಅಂತಾರೆ ತಾನೇ ಇದೆ. ಸಾಮಾನ್ಯ ಗುಮಾಸ್ತನಿಗೆ ಕೆಲವೊಂದ್ ಕಡೆ ಕಾರ್ಕೂನ್ ಅಂದ್ರೆ ಇಲ್ಲಿ ಬರುತ್ತೆ, ಅದಕ್ಕೇನೋ ಒಂದು ಹಾಕಿ ಮುಂದಿನ ಸಾಗಿಸುವಂತದ್ದು ಅಂತಾರಲ್ಲ. ಇಡೀ ತಾಲೂಕಿನ ಎಲ್ಲಾ ಜನರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಕೊಂಡು ಕರ್ತವ್ಯ ನಿರ್ವಹಿಸಬೇಕಾದಂತ ತಾಲೂಕಿನ ದಂಡಾಧಿಕಾರಿ, ದಂಡಪಿಂಡಾಧಿಕಾರಿ ಅಲ್ಲ, ಏನಧಿಕಾರಿ? ದಂಡಾಧಿಕಾರಿ. ತಾಲೂಕಿನ ಎಲ್ಲಾ ಜನರ ಹಿತವನ್ನ ಗಮನದಲ್ಲಿಟ್ಕೊಂಡು ತಾಲೂಕಿನ ರೈತರನ್ನ, ಮಕ್ಕಳನ್ನ, ಜನರನ್ನ ಎಲ್ಲರಿಗೂ ಅವತ್ತ ತಾಯಿ ತಂದೆ ತರಕ್ಕೆ ಇರಬೇಕು. ಯಾರಿಗೂ ಕಷ್ಟ ಆಗ್ತಿದೆಯಾ ತಕ್ಷಣಕ್ಕೆ ಜಿಲ್ಲಾಧಿಕಾರಿ ವರದಿ ಕೊಡಬೇಕು.
ಜಿಲ್ಲಾಧಿಕಾರಿ ಅದನ್ನ ಗಮನಿಸಿಕೊಂಡು ಯಾವ್ದು ರೀಜನಲ್ ಕಮಿಷನರ್ ಅವನು ಕೊಡಬೇಕು, ಅವನು ಚೀಫ್ ಸೆಕ್ರೆಟರಿ ರಾಜ್ಯ ಸರ್ಕಾರದ ಮಂತ್ರಿಗಳ ಗಮನಕ್ಕೆ ತರಬೇಕು. ಅದಾಗ್ತಾ ಇದೆಯೇನಪ್ಪ? ಎಲ್ಲ ಆಗ್ತಾ ಇದೆ. ಇವರು ಸಂಬಳ ತಗೊಳ್ತಾರೆ, ಏನೋ ಡೀಲ್ ಮಾಡ್ಕೊಳ್ತಾರೆ, ಮತ್ತೆ ದಬ್ಬಾಳಿಕೆ ಮಾಡ್ತಾರೆ. ದಂಡಾಧಿಕಾರಿಗಳು ದಂಡ ಇದೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಹಾಗೆ ಮಾಡಬಾರ್ದು. ನೀವು ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಹೇಳ್ರಿ. ಆಮೇಲೆ ಇವರು ನೀವ್ ಯಾರೋ ಬರ್ದಿದ್ರಲ್ಲ ಈ ತರ ಸಾಹೇಬ್ರು ಅನ್ನೋದು ಬಿಟ್ಬಿಡ್ರಿ. ಅವ್ರು ಯಾರಾದ್ರು ಸಾಹೇಬ್ರು ಇದಾರಾ? ಸಾಹೇಬ ಅನ್ನೋರಿಲ್ಲ, ತಹಸೀಲ್ದಾರ್ರೇ, ಜಿಲ್ಲಾಧಿಕಾರಿಗಳೇ, ಕಾರ್ಯದರ್ಶಿಗಳೇ ಇದನ್ನ ಮಾಡಿ ಯಾವ್ದೋ ಒಂದು ಪದದಲ್ಲಿ ನೀವೆಲ್ಲ ಬಿಡ್ರಿ. ಯಾವ್ದು ಕರೀಂ ಸಾಬು, ಬಿಳಿ ಸಾಬು, ಕರಿ ಸಾಬು ಅಂತ ಯಾರು ಇಲ್ಲ. ಈಗಿರೋರೆಲ್ಲ ಅಧಿಕಾರಿಗಳು, ಜನರ ತೆರಿಗೆ ಹಣದಲ್ಲಿ ಸಂಬಳಕ್ಕಿರುವಂತಹ ನಮ್ಮದೇ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು. ಹಾಗಾಗಿ ಅವರಿಗೆ ಮಾನ್ಯತೆ, ಗೌರವ ಕೊಡಿ. ಬಾರೋ ಹೋಗೋ ಇನ್ನೇನು ಕೂಲಿ ಅಂತಲ್ಲ. ಆದ್ರೆ ಅವರು ಏನು ನಂಜುಸ್ವಾಮಿ ಅವ್ರು ಏನ್ ಹೇಳ್ತಾರೆ, ಜಿಲ್ಲಾಧಿಕಾರಿ ಅಂದ್ರೆ ಯಾರವನು? ಜಿಲ್ಲೆಯ ಪ್ರಥಮ ಕೂಲಿ. ಏನು ಪ್ರೊಫೆಸರ್ ನಂಜುಸ್ವಾಮಿ ಅವರು ಹೇಳಿದ್ದು, ಜಿಲ್ಲೆಯ ಪ್ರಥಮ ಕೂಲಿ ಅಂದ್ರೆ ಆ ಮೂಲಕನಾದ್ರೂ ಅವರಿಗೆ ಒಂದು ಸ್ವಲ್ಪ ವಿನಮ್ರತೆ, ಒಂದು ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕಿರುವಂತಹ ಒಂದು ಪರಿಜ್ಞಾನ ಆ ಸರ್ಕಾರಿ ಅಧಿಕಾರಿಗಳಿಗೆ ಇರಲಿ ಅನ್ನುವಂತ ಕಾರಣಕ್ಕಾಗಿ ಅವ್ರು ಬಳಸಿದ್ದು. ಕೂಲಿ ಅಂದ ತಕ್ಷಣ ಎಲ್ಲರನ್ನೂ ಕೂಲಿನೇ ಮಾಡೋದು, ದುಡಿದು ಸಂಪಾದನೆ ಮಾಡೋದು ಎಲ್ಲರನ್ನೂ ಕೂಲಿನೇ, ಅದ್ರ ತಪ್ಪೇನು ಅಲ್ಲ. ಆದ್ರೆ ಆ ಒಂದು ವಿನಯ ಅವ್ರಿಗೆ ತಲುಪಲಿ ಅಂತ. ಹಾಗಾಗಿ ಅದೇನಿದೆ ಅದು ಕೊಡಿ, ಸ್ವಲ್ಪ ಅಪ್ಡೇಟ್ ಮಾಡ್ಕೊಡಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ರಾಜ್ಯದ ಎಲ್ಲ ಇದನ್ನ ಕೇಳಿಸ್ಕೊಳ್ತಿರುವಂತ ಎಲ್ಲಾ ಜನರಿಗೂ ಕೇಳ್ಕೊಳ್ಳೋದಿಷ್ಟೇ, ಸ್ವಾಮಿನಾಥನ್ ವರದಿಯನ್ನ ಜಾರಿ ಮಾಡಲಿಲ್ಲ. ಸ್ವಾಮಿನಾಥನ್ ವರದಿ ಪ್ರಕಾರ C2 + 50% ಅಂದ್ರೆ ಕಾಂಪ್ರಹೆನ್ಸಿವ್ ಕಾಸ್ಟ್, ಯಾವುದೇ ಬೆಳೆಗೆ ತಗುಲಿರುವಂತಹ ಅದರ ಸಂಪೂರ್ಣ ಏನಂತಾರೆ, ಅದೇ ಕಾಂಪ್ರಹೆನ್ಸಿವ್ ಕನ್ನಡದಲ್ಲಿ ಏನಂತಾರ, ಒಟ್ಟು ಬೇರೆ ಎಲ್ಲವನ್ನೂ ಒಳಗೊಂಡಂತ ಖರ್ಚು, ಅವರ ಕೂಲಿ, ಮನೆಯವರ ಕೂಲಿ, ಮನೆಯವರು ಬಳಸಿರುವಂತಹ ಗೊಬ್ಬರ, ಆ ಜಮೀನಿನ ಬಾಡಿಗೆ ಎಲ್ಲವನ್ನೂ ಸೇರಿರುವಂತಹ ಕಾಂಪ್ರಹೆನ್ಸಿವ್ ಕಾಸ್ಟ್ ಪ್ಲಸ್ 50% ಅಂದ್ರೆ ಅದರ ಅರ್ಧ ಖರ್ಚು ವೆಚ್ಚ ಎಲ್ಲವೂ ಸೇರಿ ಪ್ಲಸ್ ಆದಾಯ ಅವಾಗ 50% ಬರಬೇಕು. ಆವಾಗ ಮಾತ್ರ ಬೇರೆ ಎಲ್ಲದಕ್ಕೂ ಏನು ಇದಿರುತ್ತೆ, ಲಾಭಾಂಶ ಇರುತ್ತೆ. ರೈತರು ಬೆಳೆದಕ್ಕೆ ಲಾಭಾಂಶ ಬೇಡವಾ? ಹಾಗಾಗಿ ಮುಂದಿನ ವರ್ಷಕ್ಕೂ ಅದು ಆಗ್ತಾ ಹೋಗ್ಬೇಕು ಅನ್ನುವಂತ ಕಾರಣಕ್ಕಾಗಿ ಅದು ಬದುಕಬೇಕು. ಮುಂದಿನ ವರ್ಷ ಬೆಳೆ ಬೆಳಿಬೇಕಲ್ಲ, ಅವರು ಬೆಳೆ ಬೆಳಿಬೇಕಾದ್ರೆ ಈ ವರ್ಷ ಬದುಕಬೇಕಲ್ವಾ? ಅದಕ್ಕಾಗಿ ಸ್ವಾಮಿನಾಥನ್ ವರದಿಯ ಅನ್ವಯ MSP ಯನ್ನ ಜಾರಿ ಮಾಡಬೇಕು. ನೀವ್ ಹೇಳ್ದಂಗೆ 2600, 2020 ಅವ ಲೆಕ್ಕನೇ ಬೇಡ. C2 + 50% ಆಸ್ ಪರ್ ದ ರಿಪೋರ್ಟ್ ಆಫ್ ಸ್ವಾಮಿನಾಥನ್ ರಿಪೋರ್ಟ್ ನ ವರದಿ ಅನ್ವಯ ಅದೇನಿದೆಯೋ ಆ ಪ್ರಕಾರ ಈ ವರ್ಷದ ಕಾಂಪ್ರಹೆನ್ಸಿವ್ ಕಾಸ್ಟ್ ಏನಿದೆಯೋ ಅದರ ಪ್ಲಸ್ 50% MSP ಯನ್ನ ನಿಗದಿ ಮಾಡಿ, ಮತ್ತೆ ಯಾವಾಗ ಮಾರುಕಟ್ಟೆಯಲ್ಲಿ ಅದಕ್ಕಿಂತ ಕೆಳಗಡೆ ಹೋಗುತ್ತೋ ತಕ್ಷಣ ಖರೀದಿ ಕೇಂದ್ರವನ್ನ ತೆರೆ ಪ್ರಾರಂಭಿಸಿ. ಇಷ್ಟನ್ನ ನಾವು ಕೇಳ್ತಾ ಹೋಗ್ಬೇಕು. ದಯವಿಟ್ಟು ಅಷ್ಟನ್ನ ಮಾಡಿ. ಮತ್ತೆ ನಿಕ್ಕಾಗೆ ಮನವಿ ಪತ್ರ ಅದೇನಿದೆಯೋ ಅವ್ರಿಗೆ ನೀವೇನು ಓದಿದ್ದೀರಾ? ಒಂದು ನಿಮಿಷ. ಎಲ್ಲೆಲ್ವಿ ಪರವಾಗಿಲ್ಲ, ವಕೀಲರಲ್ಲ ತಾನೆ, ನ್ಯಾಯವಾದಿಗಳಾಗ್ಬೇಕು. ಇವಾಗ ನ್ಯಾಯವಾದಿಗಳೆಲ್ಲ ನೀವು ನ್ಯಾಯ ಕೊಡುವಂತ ಅಧಿಕಾರ ಸ್ಥಾನದಲ್ಲಿ ಇದ್ದೀರಾ. ಈಗ ಮೊನ್ನೆ ಬೆಳೆ ಹಾನಿ ವರದಿನ ಮರು ಸಮೀಕ್ಷೆ ಮಾಡಿ ಅಂತ ಹೇಳಿ, ಇದಂತೂ ಭಾರಿ ಮೋಸ. ನಾವು ಇಲ್ಲಿವರೆಗೂ ಅಲ್ಲ ಸುಮಾರು 46,000 ಹೆಕ್ಟೇರ್ ಕೇವಲ ಆ ಹಾನಿ ಪರಿಗಣನೆ ಮಾಡಿರ್ತಕ್ಕಂಥದ್ದು ಸುಮಾರು ಇಲ್ಲಿವರೆಗೂ ಏನು ಕ್ರಮ ತಗೊಂಡಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ. ಇದು ಒಂದು. ಅದೇ 7,000 ಹೆಕ್ಟೇರ್ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರಿಗೆ ಹಾನಿನ ಇಲ್ಲಿವರೆಗೂ ಯಾಕೆ ಬೇರೆ ಧಾರವಾಡ ಅಲ್ಲಿ ಘೋಷಣೆ ಮಾಡೋಣ, ನಮ್ಗೆ ಇಲ್ಲಿವರೆಗೂ ಘೋಷಣೆ ಮಾಡೋಣ. ಮತ್ತೆ ಯಾಕೆ ಬೆಳೆ ಹಾನಿ ವರದಿ ಅಂತ ಕೊಡ್ತೀವಿ? ಅದು 7,000 ಹೆಕ್ಟೇರ್ ಪ್ರದೇಶ ರೈತರಿಗೆ ಯಾಕೆ ಕೊಡ್ತೀವಿ? ಅದನ್ನ ದಯವಿಟ್ಟು ನಮ್ಗೆ ಉತ್ತರ ಕೊಡ್ಬೇಕು. ಇಲ್ಲ ಇದೆಲ್ಲ ಇವರೆಲ್ಲ ಮಾತಾಡ್ಬಿಡ್ಲಿ ಆಮೇಲೆ ಒಂದೊಂದು ನಾನು ಒಂದು ಗಮನಕ್ಕೆ ತರೋದು ಏನಂದ್ರೆ, ಮೊನ್ನೆ ನಾವು ನಿಮ್ಮ ಆಫೀಸ್ಗೆ ಬಂದ್ವಿ. ನಾವು ಹಿಂಗೆ ಒಂದು ಮನವಿ ಕೊಡ್ಬೇಕಾಗಿದೆ ರೈತರ ಪರವಾಗಿ, ನಾವು ರೈತರ ಪ್ರತಿನಿಧಿಗಳು ಬಂದಿವಿ ಅಂದ್ರಿ. ಅಟ್ಲೀಸ್ಟ್ ನೀವು ಕುತ್ಕೊಳ್ರಿ, ಏನ್ ನಿಮ್ದು ಮನವಿ ಅನ್ನೋ ಸೌಜನ್ಯತೆ ಕೂಡ ತೋರಿಸಲಿಲ್ಲ ನೀವು. ಹೌದು, ಶಿರಸ್ತಾರ ಸರ್, ಇವ್ ರೈತರು. ಅದಕ್ಕೆ ನಿಮ್ಗೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಯಾವ್ದ ರೈತ ಬಂದ್ರು ರೈತನ ಸೂಟು ಬೂಟು ಕೋಟು ಹಾಕೊಂಡ್ ಬರಕ್ಕಾಗಲ್ಲ. ಅದಕ್ಕೆ ಒಬ್ಬ ಸಾಮಾನ್ಯ ರೈತ ಒಂದು ಲುಂಗಿ ಮೇಲೆ ಬಂದಾನಂದ್ರು ಕೂಡ ಅವನು ಕರೆದು ಕುಂಡ್ರಿಸಿ ಮರ್ಯಾದೆ ಕೊಡುವಂತ ವ್ಯವಸ್ಥೆ ನಿಮ್ಮಲ್ಲಿ ಆಗ್ಬೇಕು.
ನಾವು ನಮ್ಮ ತಾಲೂಕಾಧ್ಯಕ್ಷ ದೇವೇಂದ್ರ ಅವರು ಬಂದಿದ್ರು, ನಾನು ರಾಜ್ಯ ಉಪಾಧ್ಯಕ್ಷ. ನಾನು ಸರಳವಾಗಿ ಇದ್ದಾರೆ, ಏನು 5 ಬೆಳಗ್ಗೆ ಉಂಗುರ ಕುತ್ತಿಗೆ ನಾಯಿ ಚೇನ್ ಏನು ಇಲ್ಲ. ಏನಾದ್ರು ಆತರ ಬಿಳಿ ಗರಿಗರಿಯಾದ ಬಟ್ಟೆ ಹಾಕೊಂಡು 5 ಬೆಳಗ್ಗೆ ಉಂಗುರ ಹಾಕೊಂಡು ಕುತ್ತಿಗೆ ನಾಯಿ ಚೇನ್ ಹಾಕೊಂಡಿದ್ರೆ ಮಾತ್ರ ನೀವು ಅಲ್ಲಿ ಚೇರ್ ಕೊಡ್ತೀರಾ ಶಿಸ್ತಾದಾರ್ರೆ? ಇಲ್ಲಾಂದ್ರೆ ನೋಡ್ರಿ, ನೀವು ಏನ್ ಕೆಲಸ ಮಾಡ್ರಿ, ನೆಕ್ಸ್ಟ್ ಟೈಮ್ ಹೋದಾಗ ಬಾಡಿಗೆಗೂ ಸಿಗ್ತವೆ ನಗ, ಏನು ರೋಲ್ ಗೋಲ್ಡ್ ಏನಂತಾರೆ ಅದನ್ನ, ರೋಲ್ ಗೋಲ್ಡ್ ಅಂತಾರಲ್ವಾ, ನಗ ಸಿಗ್ತವೆ ಅಂತ ಹಾಕೊಂಡ್ರಿ. ಅವಾಗ ಏನಾದ್ರು ಮರ್ಯಾದೆ ಕೊಡ್ತೀರಾ ಶಿಸ್ತಾದಾರ್ರೆ? ಇವರು ಆಮೇಲೆ ರೈತರ ಪ್ರತಿನಿಧಿಗಳಾಗಿ ರೈತರ ಪರವಾಗಿ ಬಂದಿರೋಂಥವ್ರು ಯಾವುದೇ ಆಫೀಸ್ನಾಗ ಹೋದ್ರು ರೈತರು ಬಂದ್ರೆ ಸರ್ ಮೈಕ್ ಕೊಡಿ ಮೈಕ್ ಕೊಡಿ ಹಲೋ ಮೈಕ್ ಕೊಡಿ ಸಾಹೇಬ್ರ ಅನ್ಬೇಡ್ರಪ್ಪ, ತಹಸೀಲ್ದಾರ್ ನೀವು ತಹಸೀಲ್ದಾರ್ ತರವಾಗಿ ನೀವೇ ಸೇರಿಸ್ತಾರೆ, ಹೌದಲ್ರಿ? ನೀವೇನ್ ಸ್ವಲ್ಪ ತಡ್ರಿ, ಈಗಲ್ಲ ಅವತ್ತು ಆಫೀಸ್ನಾಗ ತಹಸೀಲ್ದಾರ್ ಇದ್ದಿದ್ದಿಲ್ಲ, ನೀವ ಇದ್ರಿ, ನೀವ ಅವ್ರ ತರವಾಗಿ ನೀವು ಅಧಿಕಾರಿ, ಹೌದಲ್ರಿ? ನಾವು ಬಂದತ್ನಾಗ ಏನ್ ಬಂದಿರಪ್ಪ, ಏನ್ ನಿಮ್ದು ಮನವಿ ಏನಂತ ವಿಚಾರಣೆ ಮಾಡಲಿಲ್ಲ. ನೀವು ಬೆಲ್ಲ ಹೊಡೆದ್ರಿ, ಒಬ್ಬರನ್ನ ಕರೆದ್ರಿ, ತಹಸೀಲ್ದಾರ್ ನಂಬರ್ ಕೊಡಪ್ಪ ಅವ್ರಿಗೆ ಅಂದ್ರಿ. ಅಂದ್ರೆ ರೈತರಂದ್ರೆ ನಿಮ್ ಕಣ್ಣಾಗಿಲ್ಲ. ಅಟ್ಲೀಸ್ಟ್ ಸೌಜನ್ಯ ಕೂಡ್ರಿ ಅನ್ನೋದಿಲ್ಲ. ನೀವು ಕೂಡ್ರಿ ಅನ್ನೋ ಮಟ್ಟ ನಾವು ಕೂಡಲ್ಲ ಅಂತ ಸುಮ್ಮನೆ ನಿಂತಿದ್ವಿ. ನಿಮ್ಗೆ ಯಾಕಂದ್ರೆ ನೀವು ಒಬ್ಬ ಅಧಿಕಾರಿ, ನೀವು ಬೆಲೆ ಕೊಡ್ಬೇಕು ಅಂತ ಸುಮ್ಮನೆ ಇದ್ದೀವಿ ನಾವು ಹೇಳ್ಕೊಂಡು ಕೊಂಡೋದು ಗೊತ್ತು. ಶಿಸ್ತಾದಾರ್ರೆ, ನಿಮಗೆ ಕೂಡ ಅಂತ ಹೇಳಿದ್ರ ಒಂದ್ ನಿಮಿಷ ಇಲ್ಲ, ಇದನ್ನ ಎಲ್ರಿಗೂ ಗಮನಕ್ಕೆ ಬರ್ಲಿ ಅಂತ ಹೇಳ್ತಾ ಇದ್ದೀನಿ. ಸರ್ಕಾರ ನಾವು ಇವತ್ತಲ್ಲ 2016ರಿಂದ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ನಿರಂತರವಾಗಿ ಸತತವಾಗಿ ರಾಜ್ಯಾದ್ಯಂತ ಅಭಿಯಾನಗಳನ್ನ ಮಾಡಿ ಮುಖ್ಯ ಕಾರ್ಯದರ್ಶಿಗಳೆಲ್ಲ ಕೊಟ್ಟಿದ್ದ ಕಾರಣಕ್ಕಾಗಿ ಇವತ್ತೆಲ್ಲ ನೀವು ಐಡೆಂಟಿ ಕಾರ್ಡ್ ಹಾಕೋಬೇಕು ಅಂತ ನಿಯಮ ಬಂದಿರೋದು. ಅದ್ರ ಜೊತೆಗೆ ನನ್ನ ಹತ್ರ ಸುತ್ತೋಲೆ ಇದೆ. ಸಾರ್ವಜನಿಕರು ಸರ್ಕಾರಿ ಕೆಲಸಕ್ಕೆ ಅಂತ ಬಂದಾಗ ಅಧಿಕಾರಿಗಳು ಅವರನ್ನ ಗೌರವಿತವಾಗಿ ನೋಡಿ ಕುರ್ಚಿಯಲ್ಲಿ ಕುಳ್ಳಿರಿಸಿ ಅವರ ಸಮಸ್ಯೆಯನ್ನ ವಿಚಾರಿಸ್ಕೊಳ್ಬೇಕು ಅಂತ ಏನು ಕಳ್ತೀನಿ. ಈಗ ನನ್ನ ಫೋನಲ್ಲಿದೆ, ಏನು ಈ ಸುತ್ತೋಲೆಗಳಿದೆ. ಆಮೇಲೆ ನೀವು ಬಹುಶಃ ಏನು ತಹಸೀಲ್ದಾರ್ ರಿಟೈರ್ಡ್ ಆಗ್ತೀರಾ? ಇದೆ ಗ್ಯಾರಂಟಿ ಆಕ್ಷನ್ ತಹಸೀಲ್ದಾರ್ ಆಗ್ತೀರಾ? ನೀವೆಂತ ಮಾದರಿ ಹಾಕೊಡ್ತೀರಾ? ಈಗಲೇ ನೀವು ಈ ತರ ಇರೋರು, ನಿಮ್ ತಹಸೀಲ್ದಾರ್ ಆದ್ಮೇಲೆ ಅವಳು ಯಾವ್ದೋ ಒಬ್ಳು ಕುಣಿಗಲ್ಲಲ್ಲಿ ಕಾಂತ ಪೊಲೀಸ್ ಅಂತಾಳಂತೆ, ಮಾತಾಡ್ತಿದ್ರೆ ಏನು ಇವಾಗ ಯಾವ್ದಪ್ಪ ಅದು ಯಾವ್ದೋ ಆಯೋಗ ಇಲ್ಲ ಕಾಂತ ಪೊಲೀಸ್ ಅರೆಸ್ಟರ್ ಅಂತ ಹೇಳಿದಾರೆ. ಯಾರು ತಹಸೀಲ್ದಾರ್ ಆಕೆನೂ ಕೇಳಿಸ್ಕೊಳ್ಬೇಕು. ಈ ದುರಹಂಕಾರ ನೀವು ಈಗ್ಲಿಂದನೇ ಈ ವಿನಯ ನಯ ಎಲ್ಲ ಬೆಳೆಸ್ಕೊಂಡಾಗ ನೀವು ಆ ಅಧಿಕಾರ ಸ್ಥಾನಕ್ಕೆ ಹೋದಾಗ ನಿಜಕ್ಕೂ ಜನರಿಗೆ ನ್ಯಾಯ ಕೊಡೋದಿಕ್ಕಾಗುತ್ತೆ, ನ್ಯಾಯ ಕೊಡೋದಿಕ್ಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ದರ್ಪ ದಬ್ಬಾಳಿಕೆ ದೌರ್ಜನ್ಯಗಳಲ್ಲೇ ನಿಮ್ಮ ಅವಧಿ ಮುಗಿಯುತ್ತೆ. 60 ವರ್ಷ ಆಗಿ ನೀವು ತಹಸೀಲ್ದಾರ್ ರಿಟೈರ್ಡ್ ಆದ್ಮೇಲೆ ನಿಮ್ಮನ್ನ ಮೂಸ್ ನೋಡೋರು ಯಾರು ಇರೋದಿಲ್ಲ. ಯಾಕಂದ್ರೆ ಆ ದರ್ಪನ ರಿಟೈರ್ಡ್ ಆದ್ಮೇಲೆ ಯಾರ ಇಟ್ಕೊಳಕ್ಕಾಗುತ್ತೆ? ವಿಶ್ವನಾಥ್ ಅವ್ರ ವ್ಯವಸ್ಥೆ ಯಾರು ತಹಸೀಲ್ದಾರ್ ನೀನು ಪಕ್ಕದಲ್ಲಿ ರಿಟೈರ್ಡ್ ಅಂತಾರೆ. ರಿಟೈರ್ಡ್ ಆದ್ಮೇಲೆ ರಿಟೈರ್ಡ್ ಅಂದ್ಬಿಡ್ತಾರೆ. ಹಾಗಾಗಿ ದಯವಿಟ್ಟು ಈಗಲೇ ನಾನು ನಿಮ್ಮ ಸಿಬ್ಬಂದಿಗೂ ನೌಕರರಿಗೆ ಎಲ್ರಿಗೂ ಹೇಳಿ ಗೌರವದಿಂದ. ಆಮೇಲೆ ಇವ್ರು ಹೇಳ್ದಂಗೆ ಗೌಡ್ರ ಇನ್ನೊಬ್ಬರ ಯಾರು ಅವರ ವೈಯಕ್ತಿಕ ಕೆಲಸಕ್ಕೆ ಬಂದಿರೋದು. ಈಗ ನೋಡಿ ಇಷ್ಟೇ ಜನ, ಒಬ್ಬೊಬ್ಬ ಇನ್ನೊಂದು 100 ಜನ ಇದಾರೆ ಇಲ್ಲಿ. ಆದ್ರೆ ಇವತ್ತು ನಾವು ಕೇಳ್ತಿರುವಂತಹ ಆಗ್ರಹಗಳೇನಿದೆ ಅದು ಅನುಷ್ಠಾನವಾದ್ರೆ ಎಷ್ಟು ಸಾವಿರ ಜನಕ್ಕೆ ಅನುಕೂಲ ಆಗುತ್ತೆ. ಕನಿಷ್ಠ 10,000 ರೈತರಿಲ್ವಾ, ಮೆಕ್ಕೆಜೋಳ ಬೆಳೆಗಾರರಿಲ್ವಾ? APM ನೀವು ಹೇಳ್ಬೇಕು, ಕಾರ್ಯದರ್ಶಿಗಳು ಇದಾರಲ್ವಾ? 10,000 ಕುಟುಂಬಗಳಿಗೆ ಇಲ್ಲಿ ಕೇವಲ 100 ಜನ ಹೋರಾಟಗಾರರ ಕಾರಣಕ್ಕಾಗಿ ಎಷ್ಟು ಸಾವಿರ ಜನರಿಗೆ ಅನುಕೂಲ ಆಯ್ತು? 10,000 ಕುಟುಂಬಗಳಿಗೆ ಕನಿಷ್ಠ ನಾನು ಹೇಳ್ತಾ ಇರೋದು. ಹಾಗೇನೆ ನೀವು ಪ್ರತಿನಿಧಿಯಾಗಿ ಅವರೆಲ್ಲರ ಪ್ರತಿನಿಧಿಯಾಗಿ ನಾವು ನಿಮಗೆ ಕೇಳ್ತಾ ಇರುವಂತದ್ದು, ದಯವಿಟ್ಟು ಮುಂದುವರಿಸಿ. ಇಲ್ಲ ಸರ್, ನಾವು ಹೋದ್ವಿ ಹಿಂಗೆ ಒಂದು ರೈತರ ಪರವಾಗಿ ಗೊತ್ತಾಯ್ತು ಬಿಡಿ. ಇವ್ರು ಅಟ್ಲೀಸ್ಟ್ ಕುತ್ಕೊಳ್ಳಿ ಅನ್ನೋ ಸೌಜನ್ಯತೆ ತೋರಿಸಲಿಲ್ಲ. ಬೆಲ್ ಹೊಡೆದ್ರು, ಯಾರೋ ಒಬ್ಬರನ್ನ ಕರೆದ್ರು, ಇವ್ರಿಗೆ ತಹಸೀಲ್ದಾರ್ ನಂಬರ್ ಕೊಡಪ್ಪ ಅಂತ ಕಾಂಟ್ಯಾಕ್ಟ್ ಮಾಡಕ್ಕಿಲ್ವಾ? ಇವ್ರು ಕೇಳಕ್ ಇದು ಅಧಿಕಾರಿ ಇಲ್ವಾ? ಹಿಂಗ್ ಬಂದಿದ್ದಾರೆ ರೈತ ಪ್ರತಿನಿಧಿಗಳು ಅಂತ. ಈ ರೀತಿ ಇನ್ನು ಮುಂದೆ ಆಗ್ಬಾರ್ದು. ಈ ರೀತಿ ಬಂದ ರೈತರನ್ನ ಕೂರಿಸಿ ಡೀಲ್ ಮಾಡ್ಬೇಡಿ. ಏನಿದೆ ಕೇಳಿ, ಯಾಕಂದ್ರೆ ನಿಮ್ಮ ಹತ್ರ ಡೀಲ್ ಬರೋರಿಗೆ ಬಹುಶಃ ಕಾಪಿಟಿ ಕೊಡ್ತಿರೋ ಏನೋ. ಅಲ್ಲ ಕೊಡ್ತೀನಿ, ನಿಮ್ಗೆ ಕೊಡ್ತೀವಿ. ಒಂದ್ ನಿಮಿಷ ನಮ್ದು ಮುಗಿಲಿ ಆಮೇಲೆ ಕೊಡ್ತೀನಿ. ಒಂದ್ ನಿಮಿಷ ಅಲ್ರಿ, ನಮಗ ಅವ್ನು ಮಾಡ್ಯಾರ ಅವ್ರು. ಕೇಳ್ರಿ ದೇವೇಂದ್ರ ಅವ್ರು, ಹೌದಲ್ರಿ ಸಾಹೇಬ್ರ? ಒಂದು ಸಲಕ್ಕೆ ವಿಶ್ವನಾಥ್ ಅವರಿಂದ ಲೋಪ ಆಗಿದೆ ಅಂತ ಭಾವಿಸೋಣ. ಥ್ಯಾಂಕ್ ಯು.
ಫೋಟೋನ ಬರಂಗಿಲ್ಲ, ಮನವಿ ಕಾಪಿಗೆ ಫೋಟೋನ ಬರಂಗಿಲ್ಲ. ಅಲ್ಲಿ ಹೋಗ್ತೀರಿ ಇವ್ರಷ್ಟು ಬರ್ಬೇಕಲ್ಲ, ಅವ್ರ 4 ಮಂದಿ ಬರ್ತಾರೆ. ಈಗ ಮಾಡ್ಯಾರ, ಬಟ್ ರೈತರ ಪ್ರತಿನಿಧಿಗಳು ಅವ್ರ ಒಂಥರ ಕೇರ್ಲೆಸ್. ಇಲ್ಲ ಈ ಮುಂದಕ್ಕೆ ಪರಿಗಣಿಸ್ತಾರೆ. ಈಗ ಮನವಿ ಓದಿ ಹೇಳ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜವಳಿ ಸಕ್ಕರೆ ಸಹಕಾರ ಇಲಾಖೆ, ಕೃಷಿ ಮಾರುಕಟ್ಟೆ, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು. ಸನ್ಮಾನ್ಯ ಯಾಸೀರ್ ಅಹಮದ್ ಖಾನ್ ಪಠಾಣ್, ಮಾನ್ಯ ಶಾಸಕರು ಸಿಗ್ಗಾಂವ್ ಸವಣೂರ್, ಮಾನ್ಯ ಜಿಲ್ಲಾಧಿಕಾರಿಗಳು ಹಾವೇರಿ, ತಹಸೀಲ್ದಾರ್ ಸಿಗ್ಗಾಂವ್, ಎಲ್ಲಿ ಸಾಹೇಬ್ರು ಬರ್ಬಿಟ್ಟಿದ್ದಾರೆ. ಸಂಬಂಧಪಟ್ಟ ತಹಸೀಲ್ದಾರ ಮುಖಾಂತರ ಸಿಗ್ಗಾಂವ್ ತಾಲೂಕಿನ ರೈತರನ್ನು ಬಾಧಿಸುತ್ತಿರುವ ವಿದ್ಯುತ್ ಸಮಸ್ಯೆ ಹಾಗೂ ಬೆಳೆಗಳಿಗೆ ಬೆಂಬಲ ಬೆಲೆ ಮತ್ತು ಬೆಳೆ ಹಾನಿ ನೀಡುವ ಬಗ್ಗೆ ಮನವಿ ಸಲ್ಲಿಸುವ ಕುರಿತು. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಗ್ಗಾಂವ್ ತಾಲೂಕಿನ ಸಹಸ್ರಾರು ರೈತರು ಹಾಗೂ ಭಾರತೀಯ ಕೃಷಿಕ ಸಮಾಜದ ಸಂಘಟನೆಯ ಸದಸ್ಯರು ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರು ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳು ಈ ಮನವಿ ಪತ್ರದ ಮೂಲಕ ರೈತರನ್ನು ಬಾಧಿಸುವ ಕೆಲವೊಂದು ಗಂಭೀರ ಸಮಸ್ಯೆಗಳನ್ನು ಪರಿಹರಿಸಲು ತ್ವರಿತವಾಗಿ ಕ್ರಮ ಕೈಗೊಳ್ಳಲು ಈ ಮೂಲಕ ಮನವಿ ಸಲ್ಲಿಸುತ್ತೇವೆ. 1. ಸರ್ಕಾರ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಮೆಕ್ಕೆಜೋಳಕ್ಕೆ ಪ್ರತಿ ಕ್ವಿಂಟಾಲ್ಗೆ 3,000 ರೂಪಾಯಿಗಳ ದರ ನಿಗದಿಪಡಿಸಬೇಕು ಮತ್ತು ಸರ್ಕಾರದ ವತಿಯಿಂದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಮೆಕ್ಕೆಜೋಳ ಖರೀದಿಸಲು ಈ ಕೂಡಲೇ ಸರ್ಕಾರದ ವತಿಯಿಂದ ಖರೀದಿ ಕೇಂದ್ರ ಪ್ರಾರಂಭಿಸಬೇಕು. ರಾಜ್ಯದಲ್ಲಿ ಕಾಳುಕಡಿ ವ್ಯಾಪಾರಸ್ಥರು ಹಲವಾರು ವರ್ಷಗಳಿಂದ ರೈತರು ಬೆಳೆದ ಧಾನ್ಯಗಳಿಗೆ ಪ್ರತಿ ಕ್ವಿಂಟಾಲ್ ಧಾನ್ಯಗಳಿಗೆ 2 ಕೆಜಿ ಹೆಚ್ಚುವರಿಯಾಗಿ ತೂಕದಲ್ಲಿ ಕಟಿಂಗ್ ಮಾಡುತ್ತಾರೆ. ಇದರ ಬಗ್ಗೆ ವ್ಯಾಪಾರಸ್ಥರ ಜೊತೆಗೆ ಚರ್ಚಿಸಿ ತಕ್ಷಣ ನಿಲ್ಲಿಸುವಂತೆ ಆಗಬೇಕು. ಸಾಹೇಬ್ರೆ, ನಿಮ್ಗೆ 2 ಕೆಜಿ ಕಡಿತಾರೋ ಇಲ್ಲಿ ಎಷ್ಟಾದ್ರೂ ಎಷ್ಟೇ ಹೋರಾಟ ಮಾಡಿದ್ರು ಏನಾದ್ರೂ ನಿಲ್ತಾ ಇಲ್ಲ. ಇದು APMC ಬಂದ್ ಮಾಡೋವರೆಗೂ ಗೇಟ್ ಹಾಕೋರು ಕಿಲಿ ಹಾಕೋವರೆಗೂ ಬರ್ತೈತಿ. ಅದಕ್ಕೆ ಅವಕಾಶ ಕೊಡದೇನೆ ಈ ಕೂಡಲೇ ಅದನ್ನ ನಿಲ್ಲಿಸಬೇಕು. ವ್ಯಾಪಾರಸ್ಥರು 50 ಕೆಜಿ ಚೀಲದ ಧಾನ್ಯಗಳ ತೂಕ ಮಾಡಿದರೆ ಹೆಚ್ಚುವರಿಗೆ 500 ಗ್ರಾಂ ಪ್ರತಿ ಚೀಲಕ್ಕೆ ತೆಗೆದುಕೊಳ್ಳುತ್ತಾರೆ. ಇದು ಸಹ ನಿಲ್ಲಬೇಕು. ಸರ್ಕಾರ ಸಿರಿಧಾನ್ಯಗಳಾದ ಸಾವಿ, ನವಣೆ, ರಾಗಿ, ಊದಲು, ಕೊರಲೆ, ಜೋಳ ಮುಂತಾದ ಸಿರಿಧಾನ್ಯಗಳನ್ನು ಸರ್ಕಾರದಿಂದ ಬೆಂಬಲ ಬೆಲೆ ಪ್ರತಿ ಕ್ವಿಂಟಾಲಿಗೆ 5,000 ರೂಪಾಯಿಗಳಂತೆ ಖರೀದಿಸಲು APMC ಸಿಗ್ಗಾಂವದಲ್ಲಿ ಖರೀದಿ ಕೇಂದ್ರ ಸ್ಥಾಪಿಸಬೇಕು. ಸಿಗ್ಗಾಂವ್ ತಾಲೂಕಿನಲ್ಲಿ ವಾಡಿಕೆಗಿಂತ ಹೆಚ್ಚಾದ ಮಳೆಯಾಗಿದ್ದು ಸಂಪೂರ್ಣವಾಗಿ ಬೆಳೆ ಹಾನಿಯಾಗಿರುತ್ತದೆ. ಹೀಗಾಗಿ ಈ ಕೂಡಲೇ ಬೆಳೆ ಹಾನಿ ಪರಿಹಾರವನ್ನು ಬಿಡುಗಡೆ ಮಾಡಬೇಕು. ಹಾವೇರಿ ಜಿಲ್ಲೆ ಅಟ್ಟಿಹಳ್ಳಿ ತಾಲೂಕಿನ ಗ್ರಾಮದಲ್ಲಿ ರಾತ್ರಿ ನೀರು ಹಾಸುವಾಗ ಚಿರತೆ ದಾಳಿಯಿಂದ ಒಬ್ಬ ರೈತ ಮೃತಪಟ್ಟಿದ್ದು, ಒಬ್ಬರು ಗಾಯಗೊಂಡಿದ್ದು ಇರುತ್ತದೆ. ಇದರಿಂದ ರೈತರು ಭಯಭೀತರಾಗಿದ್ದು ಸರ್ಕಾರ ರೈತರಿಗೆ ಹಗಲಿ ಹೊತ್ತಿನಲ್ಲಿ ವಿದ್ಯುತ್ ನೀಡಬೇಕು. ಸರ್ಕಾರವು ಬೇರೆ ಬೇರೆ ಜಿಲ್ಲೆಯಲ್ಲಿ ಕಬ್ಬಿನ ದರ 3,300 ನಿಗದಿಪಡಿಸಿದ್ದು, ಹಾವೇರಿ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೂ ದರವನ್ನು ನಿಗದಿಪಡಿಸಬೇಕು. ಇದೇ ರೀತಿ ರೈತರು ಇನ್ನೂ ಹಲವಾರು ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ರೈತ ಸಮುದಾಯವು ಅತೀವ ಸಂಕಷ್ಟದಲ್ಲಿರುತ್ತದೆ. ಕಾರಣ ತಾವುಗಳು ನಮ್ಮ ಈ ಮನವಿಯನ್ನು ಪುರಸ್ಕರಿಸಿ ತೀವ್ರವಾಗಿ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ನಮ್ಮ ಈ ಬೇಡಿಕೆಗಳನ್ನು 10 ದಿನಗಳ ಒಳಗಾಗಿ ಈಡೇರಿಸದಿದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪವಾದ ಹೋರಾಟಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ. ಈಗ ನಮ್ದೊಂದು ಈ ಬ್ಯಾಡಗಿ ತಾಲೂಕಿನಾಗ ಒಬ್ಬ ರೈತ ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡಾನ. ಅವನ ಸಲುವಾಗಿ 1 ನಿಮಿಷ ಗೌರವ ಮೌನ ಸಿದ್ದಗೌಡರು ಬರೀ ರಾಜ್ಯಾಧ್ಯಕ್ಷರು ಭಾರತೀಯ ಕೃಷಿ ಸಮಾಜ ಸಂಯುಕ್ತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳು, ವಿಧಾನಸೌಧ, ಕರ್ನಾಟಕ ಸರ್ಕಾರ, ತಹಸೀಲ್ದಾರರು ಹಾಗೂ ಆಡಳಿತಾಧಿಕಾರಿಗಳು, APMC ತಾಲೂಕು ಸಿಗ್ಗಾಂವ್ ಜಿಲ್ಲೆ ಹಾವೇರಿ ಇವರ ಮುಖಾಂತರ ಮಾನ್ಯರೇ, ವಿಷಯ ಪ್ರಸ್ತುತ 2025-26ನೇ ಸಾಲಿನ ಕಬ್ಬು ದರ ನಿಗದಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಕ್ಕರೆ ಕಾರ್ಖಾನೆಗಳ ಮತ್ತು ರೈತ ಮುಖಂಡರ ಸಭೆಯಲ್ಲಿ ಕೈಗೊಂಡು ನಿರ್ಣಯಿಸಿದ ಕಬ್ಬು ದರಗಳು ಮತ್ತು ಆದೇಶವನ್ನು ಪರಿಶೀಲಿಸುವುದರ ಕುರಿತು ಉಲ್ಲೇಖ. ಸರ್ಕಾರದ ಆದೇಶ ಸಂಖ್ಯೆ CI 324 SGM 2025 ಬೆಂಗಳೂರು ದಿನಾಂಕ 8ನೇ ನವೆಂಬರ್ 2025 ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳು ಮತ್ತು ಸರ್ಕಾರದ 50
ಇಂದು 50 ಹೆಚ್ಚುವರಿ ಕಬ್ಬು ಬೆಲೆ ಇಳುವರಿ ಪ್ರಮಾಣದ ಮೇಲೆ ನಿಗದಿತ ವಿರುದ್ಧ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಈ ಭಾಗದಲ್ಲಿ ಸಾವಿರಾರು ರೈತರು ಪ್ರತಿಭಟನೆ ಧರಣಿ ತೀವ್ರಗೊಳ್ಳುತ್ತಲಿದೆ. ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ತೀವ್ರತೆಯ ಬೆಳೆಯುವುದನ್ನು ಅಲ್ಲಿಗೆಳೆಯುವಂತಾಗುವುದಿಲ್ಲ. ಸರ್ಕಾರದ ಮಾಡಿದ ಮೇಲಿನ ಉಲ್ಲೇಖಿನ ಆದೇಶದ ಸಂಖ್ಯೆ CI 324 SGM 2025 ಬೆಂಗಳೂರು ದಿನಾಂಕ 8ನೇ ನವೆಂಬರ್ 25ನೇ ಆದೇಶದನ್ವಯ ಮರು ಪರಿಶೀಲಿಸುವುದು ಅವಶ್ಯವಾಗಿರುತ್ತದೆ. ಅದಕ್ಕಾಗಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ರೈತರ ಸಹಮತಿಯೊಂದಿಗೆ ಲಾಭದಾಯಕ ಮತ್ತು ನ್ಯಾಯಸಮ್ಮತ ದರ ನಿಗದಿ ಮಾಡ ಬೇಡಿಕೆಯನ್ನು ಈಡೇರಿಸಲು ಕೂಡಲೇ ಸ್ಪಂದಿಸಬೇಕೆಂದು ಭಾರತೀಯ ಕೃಷಿಕ ಸಮಾಜದ ಸಂಯುಕ್ತ ಕರ್ನಾಟಕ ರಾಜ್ಯ ಸಂಘಟನೆ ಹಾವೇರಿ ಜಿಲ್ಲೆ ಘಟಕದ ವತಿಯಿಂದ ಈ ಮೂಲಕ ಆಗ್ರಹಿಸುತ್ತೇವೆ. ಈಗ ಇರಿ ಒಂದೇ ಒಂದು ನಿಮಿಷ. ನಿಮಗೆ 2022 ಫೆಬ್ರವರಿನಲ್ಲಿ ಸುತ್ತೋಲೆ ಯಾವುದು ಸಾರ್ವಜನಿಕ ಸರ್ಕಾರದ ಸಿಬ್ಬಂದಿ ಮತ್ತು ಏನಂತಾರೆ ಸಿಬ್ಬಂದಿ ಮತ್ತು ಆಡಳಿತ ನಿರ್ವಹಣೆ ಮನೀಶ್ ಮೌದ್ಗಿಲ್ ಅಂತ ಅವರಿದ್ದಾಗ ಮಾಡಿರುವಂತದ್ದು ರಾಜ್ಯದ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಕರ್ತವ್ಯದ ಅವಧಿಯಲ್ಲಿ ಅಧಿಕಾರಿ ಸಿಬ್ಬಂದಿಗಳು ಕಡ್ಡಾಯವಾಗಿ ಇಲಾಖೆಯಿಂದ ಪಡೆದ ಗುರುತಿನ ಚೀಟಿಯನ್ನು ಧರಿಸುವಂತೆ ಹಾಗೂ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ತಾವು ಕುಳಿತು ಕರ್ತವ್ಯ ನಿರ್ವಹಿಸುವ ಮೇಜಿನ ಮೇಲೆ ಹೆಸರು ಮತ್ತು ಹುದ್ದೆ ಅಥವಾ ಪದನಾಮ ಸೂಚಿಸುವ ನಾಮಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಿ ಸಾರ್ವಜನಿಕ ಸೇವೆಯಲ್ಲಿ ಪಾರದರ್ಶಕತೆಯನ್ನು ತರಲು ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಎಲ್ಲ ಅದೇ ಮುಖ್ಯ ಕಾರ್ಯದರ್ಶಿಗಳು ಅವರಿಗೆಲ್ಲ ಆದೇಶದಲ್ಲಿ ತಿಳಿಸಲಾಗಿದೆ. ನಿಮಗೆ ಬಂದಿದೆ ಇಲ್ವಾ ಸರ್ ಅದು? ಈಗ ನಿಮ್ಮ ಟೇಬಲ್ ಮೇಲೆ ಪದನಾಮ ಇದೆಲ್ಲ ಇದೆಯಾ? ಇವ್ರ ಮೇಲೆ ಇದೆಯಾ? ಆಮೇಲೆ ನಿಮಗೆ ವಿಶ್ವನಾಥ್ ಅವ್ರು, ಯಾಕಂದ್ರೆ ನೀವು ಯಾವುದೋ ನಿಮ್ಮ ಜನರ ಅದೃಷ್ಟ ದುರಾದೃಷ್ಟ ಗೊತ್ತಿಲ್ಲ, ಯಾವಾಗಲೂ ತಹಸೀಲ್ದಾರ್ ಆಗ್ತೀರಾ, ತಹಸೀಲ್ದಾರ್ಗೆ ತಾಲೂಕಿನ ದಂಡಾಧಿಕಾರಿ ಆಗ್ತೀರಾ. ಆವಾಗ ಈಗಲಿಂದನೇ ನೀವೆಲ್ಲ ಕೆಳಹಂತದಿಂದನು ಇದು 2020 ಬಂದಿರುವಂತ ಸುತ್ತೋಲೆ ಸೇಮ್ ಅದೇ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. ಸರ್ಕಾರಿ ಸೇವೆಯು ಸಾರ್ವಜನಿಕ ಸೇವೆಯಾಗಿರುವುದರಿಂದ ಸಾರ್ವಜನಿಕರು ತಮ್ಮ ಸಮಸ್ಯೆಯ ಕುರಿತು ವ್ಯವಹರಿಸಲು ಸರ್ಕಾರಿ ಕಚೇರಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರೊಂದಿಗೆ ಸೌಜನ್ಯಯುತವಾಗಿ ಸಮಾಧಾನವಾಗಿ ವರ್ತಿಸಬೇಕೆಂದು ಹಾಗೂ ತಾರತಮ್ಯ ಮಾಡದೆ ಬಂದವರೆಲ್ಲರಿಗೂ ಕುರ್ಚಿಗಳಲ್ಲಿ ಕುಳಿತುಕೊಳ್ಳಲು ಹೇಳುವಂತೆ. ನೆಕ್ಸ್ಟ್ ಇದು ತಗೊಳ್ಳಿ, ನನ್ನ ಹತ್ರ ಇದೆ ಸುತ್ತೋಲೆ, ಕಳಿಸ್ತೀನಿ, ತೋರಿಸಿ ಅವರಿಗೆ. ಸಾರ್ವಜನಿಕ ಬಂದವರೆಲ್ಲರಿಗೂ ಕುರ್ಚಿಗಳಲ್ಲಿ ಕುಳಿತುಕೊಳ್ಳಲು ಹೇಳುವಂತೆ ಸಚಿವಾಲಯದ ಅಧಿಕಾರಿಯ ಸಿಬ್ಬಂದಿಗಳಿಗೆ ಹಾಗೂ ಅಧೀನ ಇಲಾಖೆಗಳ ಮುಖ್ಯಸ್ಥರ ಮೂಲಕ ಎಲ್ಲಾ ಸರ್ಕಾರಿ ಅಧಿಕಾರಿ ಸಿಬ್ಬಂದಿಗಳಿಗೆ ತಿಳಿಸುವಂತೆ ಸೂಚಿಸಿದೆ. ನೀವು ಓದಿಲ್ವಾ ಸರ್ ಇವೆಲ್ಲ? ಕೂರ್ಸಿ, ಪರವಾಗಿಲ್ಲ. ಜನರಿದ್ರೇನೆ ನಿಮ್ಗೆ ಸಂಬಳ, ಸಾರಿಗೆ ಸೌಲಭ್ಯ, ಭತ್ಯೆ ಎಲ್ಲ. ದಯವಿಟ್ಟು ಅದನ್ನ ಮಾಡಿ. ನಾಡು ಸ್ವಲ್ಪ ಈ ಕಡೆ ಹಿಂದೆ ಬರ್ರಿ ಎಲ್ಲಾರು. ಇವ್ರ ಸ್ವಲ್ಪ ಬರ್ರಿ, ಸ್ವಲ್ಪ ಸೈಡ್ ಆಗ್ರಿ, ಸ್ವಲ್ಪ ಸೈಡ್ ಆಗ್ಬೇಕ್ರಿ. ಸ್ವಲ್ಪ ಹಿಂದ್ ಬರ್ರಿ, ಈ ಕಡೆ ಹಿಂದ್ ಬರ್ರಿ, ನೀವು ಹಿಂದ್ ಬರ್ರಿ, ಫೋಟೋ ಹಿಂದ್ ಬರ್ರಿ, ನೀವು ಆಮೇಲೆ ತಗೊಂಡ್ರಿ. ಸ್ವಲ್ಪ ಬಯಲಾರಿ, ಸ್ವಲ್ಪ ಬಯಲಾರಿ. ಬೇರೆಯವ್ರಿಗೆಲ್ಲ ಕಳಿಸೋಣ. ತರ್ರಿ, ಕೈ ಮಾಡ್ಬೇಡ್ರಿ. ಈಗ ಅವ್ರ ಕಡೆಯಿಂದ ಒಂದು ಕೊಟ್ರಪ್ಪ ಮೈಕ್, ಇಬ್ರು ಅಧಿಕಾರಿಗಳು ಅವ್ರೇನು ಕ್ರಮ ಕೈಗೊಳ್ತಾರ ಹೇಳಿ. ಇರ್ಲಿ ಬಿಡೋಣ, ಇವಾಗ ಹೇಳಿದ್ವಲ್ಲ, ಪರಿಶೀಲನೆ ಮಾಡ್ರ. ಹೋಗಿ ನೀವು ಸೋಷಿಯಲ್ ಆಡಿಟ್ ನಮ್ಮ ಪಕ್ಷದವರು ದಯಮಾಡಿ ಮಾಹಿತಿ ಐತೆ ಎಲ್ಲ ಅಲ್ಲಿ ಐತೆ. ಅಲ್ಲಲ್ಲ ಅದ್ರ ಇದೆ ಲೋಗೋ ತಂದೆ ಫಾಲೋಅಪ್ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ ಸರ್. ಈಗ ತಾವು ಕೊಟ್ಟ ಮನೆಯನ್ನು ನಾನು ನಮ್ಮ ಮಾನ್ಯ ಡಿಜಿ ಸಾಹೇಬರಿಗೆ ಸಾಹೇಬರಿಗೆ ಬಿಟ್ಬಿಡಿ, ಜಿಲ್ಲಾಧಿಕಾರಿಗಳಿಗೆ, ಡಿಸಿ ಅವರಿಗೆ, ಅದೇ ಸಾಹೇಬ ಅನ್ನೋದು ಸೇರಿಸಲೇಬೇಕಾ ನೀವು? ಎಲ್ಲಾನು ಯಾರು ನೋಡಿ ಇಲ್ಲ ಮಾಡ್ಕೊಂಡಂಗೆ. ಯಾರು ನಮ್ಮವರು? ಅವ್ರು ಯಾರು? ಆಮೇಲೆ ಇನ್ನೊಂದು ವಿಷಯ ತಾರೀಕಿಗೆ ಒಂದು ನಮ್ಮ ಇಲ್ಲ ರೂಢಿ ಆಗಿಲ್ಲ, ಬದಲಾಗಬೇಕು. ಪ್ರಜಾಪ್ರಭುತ್ವ ಇದು. ಪ್ರಜಾಪ್ರಭುತ್ವದಲ್ಲಿ ಆ ಅನ್ನೋದು ಅರಸದಿಂದ ಅಲ್ಲ, ಆ ಅನ್ನೋದು ಅಮ್ಮ ಇಂದ ಶುರು ಆಗ್ಬೇಕು.
ಅಂತಾರೆ ಅರ್ಥ ಅಂತ ಕಲ್ಸ್ಬಿಟ್ಟು ನಾವು ಅರ್ಸೊತ್ತಿಗೆ ಕೂತ್ಕೊತಾರೆ ಸಭೆಯನ್ನು ಈಗ ಫ್ಯಾಕ್ಟರಿ ಕರೆದಿರ್ತಾರ ಆಮೇಲೆ ವ್ಯಾಪಾರಸ್ಥರು ಕರೆದಿದ್ರು ಏನಪ್ಪ ಅಂತಂದ್ರೆ ರೇಟ್ ಆಕ್ಚುಲಿ ನೀವು ಕಡಿಮೆ ತಗೊಳ್ಬೇಡ್ರಿ ಬೆಂಬಲ ಬೆಲೆ MSP 2400 ಇದೆ, ನೀವು ನಿಯರ್ ತಗೊಂಡ್ರಿ 2400 ಮೇಲ್ಪಟ್ಟು ತಗೊಂಡ್ರಿ ಅಂತ ಹೇಳಿ ಸಭೆ ಒಳಗೆ ಅವ್ರಿಗೆ ಆದೇಶ ಮಾಡಿದ್ದಾರೆ ಸರ್. ಅನುಷ್ಠಾನ ಆಗಿದೆಯಾ? ಇನ್ನೂ ಇಲ್ಲ ಸರ್. ಈಗ ನೋಡಿ ಅದನ್ನ ಖಾತ್ರಿ ಮಾಡಿಸ್ಕೊಳ್ಬೇಕಲ್ಲ. ಈಗ ನೀವು ಹೇಳ್ಬಿಟ್ಮೇಲೆ ಅವ್ರು ಅದನ್ನ ಮಾಡ್ಲಿಲ್ಲ ಅಂದಾಗ ಮುಂದಿನ ಒಂದೇನೋ ಒಂದು ಕ್ರಮ ಇರುತ್ತಲ್ಲ, ಆ ಕ್ರಮ ತಗೊಳ್ದಿದ್ರೆ ಏನಾಗುತ್ತೆ? ಬರೀ ಬಾಯಿ ಮಾತು ಅದೇನೋ ಹೇಳ್ತಾರೆ ಗಾದೆ ಇದೆಯಲ್ಲ, ನಾನು ಹೊಡೆದಂಗ್ ಮಾಡ್ತೀನಿ ನೀನ್ ಹತ್ತಂಗ್ ಮಾಡು ಅಂತ. ಇಲ್ಲ ಸರ್, ಹಂಗಾಗ್ಬಿಟ್ಟು ತಮ್ಮ ಮದುವೆಯಿಂದ ನಾವು ಜಿಲ್ಲಾಧಿಕಾರಿ ಕಳಿಸಿದ ಮೇಲೆ ಅವ್ರು ಏನ್ ತೀರ್ಮಾನ ತಗೊಂತಾರ ಏನಪ್ಪ ನೀವು ಈಗ ಅವ್ರು ಹೇಳಿದ್ರಲ್ವಾ, ಈಗ ನಾ ಫಾಲೋ ಅಪ್ ಮಾಡ್ಬೇಕಲ್ವಾ? ಈಗ ಅವ್ರು ಹೇಳಿದ್ದಾರೆ, ಮೊದ್ಲೇ ಸಭೆಯಲ್ಲಿ ಹೇಳಿದ್ದಾರೆ, ಅದು ಏನಂತಾರೆ ಓರಲ್ಲಿ ಹೇಳಿದಾರೋ ಆದೇಶದ ಮೂಲಕ ಹೇಳಿದಾರೋ ಗೊತ್ತಿಲ್ಲ. ಅವ್ರು ಮಾಡ್ತಾ ಇಲ್ಲ ಅಂದಾಗ ಅಂಬುಜಾ ಅವರೇ ಆಗ್ಲಿ ಯಾರೇ ಆಗ್ಲಿ ಮಾಡ್ತಾ ಇಲ್ಲ ಅಂದಾಗ ನೀವೇನೋ ಮುಂದಕ್ಕೆ ಹೋಗ್ಬೇಕಲ್ಲ ಒಂದ್ ಹೆಜ್ಜೆ. ಈಗ ನೀವು ಜಿಲ್ಲಾಧಿಕಾರಿ ಮನವಿ ಕೊಡ್ತೀವಿ, ನಾವು ಸುಮ್ಮನೆ ಕೈ ತಗೊಂಡು ಒಪ್ಪೋಳಂಗಿಲ್ಲ. ಇಲ್ಲೇ ನಾವು ಮನವಿ ಕೊಡಕ್ ಬಂದಂತ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳು, ಪದಾಧಿಕಾರಿ ಸಮಿತಿ ಪದಗಳು, ಇನ್ನೂ ಯಾವ ಜನಪರ ಸಂಘಟನೆಗಳು ಒಟ್ಟಿಗೆ ಕೂಡಿ ಬಂದು ಇವತ್ತು ಮನವಿಯನ್ನ ಫಾಲೋ ಮಾಡೋದು. ನೀವು 10 ದಿವಸ ಅವಧಿ ಕೊಟ್ಟಿದ್ದೀರಿ, ನಾವು 5 ದಿವಸ ಅವಧಿ ಕೊಟ್ಟಿದ್ದೀವಿ. 5 ದಿವಸ ಮತ್ತು 10 ದಿವಸ ನಡುವಿನಲ್ಲಿ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಕರೆದು ರೈತರು ಸಹಮತದೊಂದಿಗೆ ಅವ್ರು ಒಪ್ಪಿಗೆ ಕೊಟ್ಟಾಗ ಮಾತ್ರ ಇನ್ನು ಮುಂದೆ ಯಾರಾದರೂ MSPಕ್ಕಿಂತ ಒಬ್ಬರೇ ಏನಾದರೂ ದಲ್ಲಾಳಿಗಳು ಖರೀದಿ ಮಾಡಿದ್ದು ಗೊತ್ತಾದ್ರೆ ಆ ಹಣವನ್ನ ನೀವೇ ತುಂಬತಕ್ಕದ್ದು. ಎರಡನೇದಾಗಿ ಖರೀದಿ ಕೇಂದ್ರ ತಕ್ಷಣ ಪ್ರಾರಂಭ ಆಗಬೇಕು. ನಿಮ್ಗೇನು ಮಂದಿ ಜಿಲ್ಲಾಧಿಕಾರಿ MSP ಅಂತ ಖರೀದಿ ತಗೋಬೇಡ ಅಂತ ಹೇಳಿರಲ್ಲ, ಆ ಆದೇಶ ಪತ್ರವನ್ನು ನಮಗೆ ತಂದು ಕೊಡ್ರಿ, ನಾವು ತಗೋತೀವಿ. ಅದು ನಾವು ನಮ್ಮ ಜಿಲ್ಲಾ ಆದೇಶಗಳಿಗೆ ತಾಲೂಕು ಕಡೆ ಕೊಡ್ತೀವಿ. ಇದು ಎಲ್ಲರಿಗೂ ಆಗಬೇಕು. ಆದೇಶ ಮಾಡಿದಂತೆ ಅದು ಮುಗಿಸ್ಕೊಡ್ರಿ, ಸಭೆ ಮುಗಿಸ್ಕೊಡ್ರಿ, ಆಮೇಲೆ ಆಗಿತ್ತು ಆದೇಶ ಕೊಡಿ. ಯಾಕಂದ್ರೆ ಆದೇಶ ಮಾಡ್ಲೇಬೇಕಾಗೈತಿ. ಇದು ನಾಳೆ ನಮ್ಮ ಬೆಳಗಾವಿದಾಗ ಹೆಂಗ್ ಕಬ್ಬಿನ ಬೆಳೆ ಇಲ್ಲಿ ಗೋವಿನ ಜೋಳ ಹೋಗಲ್ಲ, ಈಗೆಲ್ಲ ಸಿರಿಧಾನ್ಯಗಳು ಬಹಳ ಪ್ರಮುಖ ಬೆಳೆ. ಇಲ್ಲಿ ಒಂದ್ ಸ್ವಲ್ಪ ತೊಂದರೆ ಆಯ್ತಪ್ಪ ಅಂದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ಎಂಡ್ ಮಾಡ್ತೀವಿ, ವಿರೋಧ ಪೇಷನ್ ಚಾಲೂ ಮಾಡ್ತೀವಿ. ಇದು ಹೊಣೆಗಾರ ನೀವೇ, ಡೆಪ್ಯೂಟಿ ಪ್ರೆಸಿಡೆಂಟ್ ನೀವು ಮತ್ತು APMC ಕಾರ್ಯದರ್ಶಿ ನೀವು ಹೊಣೆಗಾರ ಆಗ್ತದೆ ಅಂತ ಮಾತ್ರ ನೀವು ಸಭೆ ಹೇಳ್ತೀನಿ. ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಯಾರಾದ್ರೂ ನೀವೆಲ್ಲ ಫಾಲೋ ಅಪ್ ಮಾಡ್ಕೊತೀವಿ. ಮನೆ ಕೊಟ್ಟು ಕೂತು ನಮ್ಮ ಜವಾಬ್ದಾರಿ ಅಲ್ಲ, ಇದು ನಮ್ಮ ಕರ್ತವ್ಯ ಅಂತ ನೀವು ತಿಳ್ಕೋಬೇಕು. ಸರ್ ಮುಂದೆ ಹೇಳ್ತಾ ಇದ್ದೇನೆ, ನೀವು ನಮ್ಮ ಕಾರ್ಯಕರ್ತರ ಅಧ್ಯಕ್ಷರು ಯಾರು ಬಂದಾಗ ದಯವಿಟ್ಟು ರೆಸ್ಪೆಕ್ಟ್ ನೋಡ್ಕೊಂಡು ಕೆಲಸ ಮಾಡಿ. ಇನ್ನು ಮುಂದೆ ಹಂಗಾಗ್ಲಿಲ್ಲ, ಇಲ್ಲೇ ಕಂಪ್ಲೇಂಟ್ ಬಂತು, ಇನ್ನು ಹಾವೇರಿ ಜಿಲ್ಲೆ ಸಿಕ್ಕಾಗ ಇಲ್ಲೇ ಬಂತಪ್ಪ, ಇದು ಸುಮ್ಕೊಂಡಾಗ ನೀವು ಹೊರಗೆ ಕುಂತು ಸುಳ್ಳು ಹಾಕ್ತೀವಿ ನಾವು. ಎಲ್ಲರಿಗೆ ನಮಸ್ಕಾರ. ಚಿಕ್ಕೋಡಿ ತಾಲೂಕಿನ ಗೋವಿಂಜೋಳದ ಬೆಂಬಲ ಬೆಲೆ ಸದರಿ ಮನವಿಯನ್ನು ಸ್ವೀಕರಿಸಲಾಗಿದೆ. ಸದರಿ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಅವರು ಈಗ ಕೋರ್ಟ್ ಕೇಸಿನ ಸಂಬಂಧ ಇವತ್ತು ಬೆಂಗಳೂರಿಗೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಇಲ್ಲೇನು ಚರ್ಚೆ ನಡೀತು ಎಲ್ಲ ವಿವರವನ್ನು ತಹಸೀಲ್ದಾರ್ ಗಮನಕ್ಕೆ ತಗೊಂಡ್ಬಂದು ಇದನ್ನ ಈ ಮನವಿ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರು ಮಾನ್ಯ ತಹಸೀಲ್ದಾರ್ ನಿರ್ದೇಶನದ ಪ್ರಕಾರ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಹಾಗೂ ಮಾನ್ಯ ಉಪಾಧ್ಯಕ್ಷರಿಗೆ ಮತ್ತು ಸಭೆ ನಡೆಸಲು ಸೂಚಿಸಿದಂತೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಎಲ್ಲ ನಡಾವಳಿ ಮಿನಿಟ್ಸ್ ಆಫ್ ದ ಮೀಟಿಂಗ್ ಅಲ್ಲಿ ಮೌಖಿಕವಾಗಿ ತಿಳಿಸಲಾಗಿದೆ ಅಂತ ಏನಾದ್ರು ಬರ್ದಿದ್ದೀರಾ? ಮಿನಿಟ್ಸ್ ಏನಾದ್ರು ನೋಟ್ ಮಾಡಿದ್ದೀರಾ? ನಮ್ಮ ಈಗ ಯಾಕಂದ್ರೆ ಅವ್ರ ಅಂಬುಜಾ ಫ್ಯಾಕ್ಟರಿ ಅವರಿಗೆ ಇಷ್ಟಕ್ಕಿಂತ ಕಡಿಮೆ ಮಾಡಬಾರ್ದು ಅಂತ ಹೇಳಿದ್ರಲ್ವಾ, ಅದೆಲ್ಲ ಮೀಟಿಂಗ್ಸ್ ಮಿನಿಟ್ಸ್ ಅಲ್ಲಿ ಇರ್ಬೇಕಲ್ಲ. ನಡಾವಳಿಯಲ್ಲಿ ಇತ್ತು ಅಂದ್ರೆ ಅದನ್ನೇ ಮೌಖಿಕವಾಗಿ ಆದೇಶಿಸಲಾಗಿದೆ ಅನ್ನೋದನ್ನೇ ಆದೇಶ ಅಲ್ವಾ? ಅದೇನು ಅದಕ್ಕೆ ಸಪರೇಟ್ ಆಗಿ ಆದೇಶ ಮಾಡ್ಬೇಕಾಗಿಲ್ವಲ್ಲ? ಯಾವುದೇ ಸಭೆಗಳಿಗೆ ನೀವು ಮಿನಿಟ್ಸ್ ಕೊಡಂಗಿಲ್ಲ, ನಮ್ಗೆ ಗೊತ್ತಿದೆ. ಹಂಗ ಮಾಡ್ಬೇಡಿ. ಏನ್ ನಿಮ್ಮ ಹೆಸರು ಅಂದ್ರೆ? ಮಲ್ಲೇಶ್. ನೀವೆಲ್ಲರಿಗೂ ಮಲ್ಲೇಶ್ ಅವ್ರೆ, ನೀವು ಒಂದು ಮಾದರಿ ಆಗ್ತಾ ಹೋಗಿ, ಸುಧಾರಣೆ ಮಾಡ್ತಾ ಹೋಗಿ. ನೀವು ರಿಟೈರ್ಡ್ ಆದ್ಮೇಲೆ ನೀವು ರೈತರಾಗ್ತಿರಲ್ವಾ, ಅವಾಗ ನಿಮಗೆ ಬಂದು ಇವರು ರೈತರಂತ ಅವಾಗ ನೀವು ಹೋದ್ರೆ ಎದ್ದೇಳ ನೀನು ನನ್ ಕುರ್ಚಿ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಅನ್ಸುತ್ತೆ? ಇದೇ ತರ ತಹಸೀಲ್ದಾರ್ಗಳು ಕೂಡ ಎಷ್ಟೋ ಜನ ರಿಟೈರ್ಡ್ ಆಗಿರೋರು ಪೆನ್ಷನ್ ತಗೊಳ್ಳೋದಕ್ಕೆ ಲಂಚ ಕೊಟ್ಕೊಂಡು ಅಲ್ದಾಡ್ತಾ ಇಲ್ವೇನ್ರಿ? ನಿಮ್ಮದೇ ಇಲಾಖೆ ಕೆಳಗಡೆ ನಿಮಗಿಂತ ಕೆಳಗಡೆ ಇರುವಂತ ಅಧಿಕಾರಿಗಳ ಹತ್ರ ಹೋಗಿ ಅವ್ರಿಗೆ 1000 ರೂಪಾಯಿ 2000 ರೂಪಾಯಿ ಕೊಟ್ಟರೆ ಫೈಲ್ ಮೂವ್ ಮಾಡ್ತಾನೆ ಬದಮಾಶಿ. ಬದಲಾವಣೆ ಮಾಡಿ ಇದ್ರ ಬಗ್ಗೆ ಮುಂದಿನ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿ ನಾನು ಈ ಮನವಿಯನ್ನು ಸ್ವೀಕರಿಸಿದ್ದೀನಿ. ನನ್ನ ಪುಸ್ತಕ ಯಾರೋ ಒಬ್ರು ನಾನು ನೀವೇ ಜೆರಾಕ್ಸ್ ಮಾಡಿಸ್ಬೇಕು, ನೀವೇ ಜೆರಾಕ್ಸ್ ಮಾಡಿ ನೀವೇ ಸೀಲ್ ಹಾಕಿ ನೀವೇ ಕೊಡ್ಬೇಕು. ಇದ್ರದೊಂದು ಕಾಪಿ ತಗೋಬರ್ಬೇಕಂತ ಹೇಳ್ಬಾರ್ದು. ಯಾರ ಮನವಿ ಎಲ್ಲ ಆಮೇಲೆ ಇಲ್ಲಿ ಸಲಹೆ ಸೂಚನೆ ಕೊಟ್ಟಿದ್ದೆಲ್ಲ ನಾನು ನಮ್ಮ ಕಚೇರಿ ಒಳಗೆಲ್ಲ ನಮ್ಮ ಕೈಗೆ ಸಿಬ್ಬಂದಿಗೆ